ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೆಲವು ದಿನಗಳ ನಂತರ ನಾವು ಮತ್ತೆ ಈ ಒಂದು ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ವಿಷಯಗಳನ್ನ ಸ್ಟಡಿ ಮಾಡಕ್ಕೆ ನಾವು ಇಲ್ಲಿ ಕೂಡಿ ಬಂದಿದ್ದೀವಿ. ಹಾಗಾಗಿ ಎಲ್ರು ಕೂಡ ಹಿಂದಿನ ಒಂದು ಪಾಠ ಅಂತ ಹೇಳಿದಾಗ ಯಾವ ಒಂದು ಪಾಠವನ್ನ ನಾವು ಕೊನೆಯದಾಗಿ ಕೇಳಿದೀವಿ ಅನ್ನೋದು ತುಂಬಾ ಜನ ಮರ್ತಿರ್ಬಹುದು ಕೂಡ. ಇನ್ ಕೆಲವು ಜನರು ಕೂಡ ಕುತೂಹಲದಿಂದ ಯಾವ ಒಂದು ಪಾಠವನ್ನ ನಾವು ಕೇಳಕ್ ಹೋಗ್ತೀವಿ ಅಂತ ನೀವೇ ಮಾಡ್ಬೋದು ಅಲ್ವಾ. ಹಾಗಾಗಿ ನಮ್ಮ ಒಂದು ಹಳೆ ಒಂದು ಪಾಠ, ಯಾವ ಒಂದು ಪಾಠ ಎಲ್ಲಿ ನೋಡಿದೀವಿ, ಯಾವ ಒಂದು ಅಧ್ಯಾಯದಲ್ಲಿ ಬಂದಿದೀವಿ, ಯಾವ ಒಂದು ಭಾಗ ಇದೆ ಅಂತ ಹೇಳಿದ್ರೆ ನಾವು ಮುಂದಿನ ಪಾಠಕ್ಕೆ ಹೋಗೋಣ. ಸೊ ಎಲ್ಲಿ ನಿಲ್ಸಿದೀವಿ ಕೊನೆಯದಾಗಿ ಎಂತಿದ್ಯಾ? ಕೊನೆಯದಾಗಿ ರೋಮನ್ಸ್ 2:5 ಕ್ಲೋಸ್ ಆಗಿದೆ ಬ್ರದರ್. ಭಾಗ 14 ಮಾಡ್ಬೇಕು. ರೋಮಪುರ 2:6 ಕಂಟಿನ್ಯೂ ಮಾಡ್ಬೇಕು. ಎಸ್, ಓಕೆ, ಗುಡ್, ಥ್ಯಾಂಕ್ ಯು ಮಾ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಎಷ್ಟನೇ ಅಧ್ಯಾಯ? 2ನೇ ಅಧ್ಯಾಯ 5ನೇ, ಕರೆಕ್ಟಾ? 5ನೇ ವಾಕ್ಯದಲ್ಲಿ ನಾವು ನಿಲ್ಲಿಸಿದ್ವಿ. ಅಲ್ಲಿಂದ ಈಚೆಗೆ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಮುಂದಿನ ಒಂದು ಭಾಗವನ್ನ ನಾವು ನೋಡ್ಬೇಕಾಗಿದೆ. ಓಕೆ, ಸೊ ಸುಮಾರು ನಮ್ಗೆ ಈ ಒಂದು ರೋಮಪುರದವರಿಗೆ ಬರೆದಂತ ಒಂದು ಪತ್ರಿಕೆ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ನಮ್ಮೆಲ್ರಿಗೂ ಗೊತ್ತೇ ಇದೆ, ಅಪೋಸ್ತಲ್ ಪಾಲ್ ಅವ್ರೇನ್ ಮಾಡ್ತಾರೆ, ಈ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಮೂಲಕ ಹಲವಾರು ಮಾಹಿತಿನ ತಿಳಿಸ್ತಾರೆ. ವಿಶೇಷವಾಗಿ ಅನ್ಯ ಜನರಿಗೆ ಅವರು ಯಾವ ರೀತಿಯ ಒಂದು ಸತ್ಯವನ್ನ ಪ್ರಕಟಣೆ ಮಾಡ್ತಾರಂತ ವಿಷಯವನ್ನ ಹೇಳ್ಬೇಕಾದ್ರೆ, ಈ ಒಂದು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಹೇಗೆ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆನ ನೋಡಿದ್ವಿ, ಅದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಇದನ್ನ ನೋಡ್ಕೊಂಡ್ ಬರ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಒಂದು ನಿಮಿಷ. ಓಕೆ ಓಕೆ ಸರಿ. ಸಾಗಿರ್ಬೇಕಾದ್ರೆ ಇವತ್ತು ನಾವು ಉಳಿದಂತ ಒಂದು ಭಾಗವನ್ನ, ಅಂದ್ರೆ ನಮ್ಮ ಭಾಗ ಎಷ್ಟನೇ ಭಾಗ ನೋಡ್ಬೇಕು ಹೋಗ್ತಿದೆ ಈಗ? 14ನೇ ಭಾಗ, ಕರೆಕ್ಟ್ ಅಲ್ವಾ? 14th ಪಾರ್ಟ್. ಹೌದು ಬ್ರದರ್. ಸರಿ, ಸೊ ಅಲ್ಲಿಂದ ಏನ್ ಮಾಡೋಣ ಅಂದ್ರೆ ನಾವು ನಮ್ಮ ಒಂದು ವಿಷಯವನ್ನ ಕಂಟಿನ್ಯೂ ಮಾಡೋಣ. ಒಂದು ನಿಮಿಷ, ನಾನು ಓಕೆ ನಿಮಿಷ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಮ್ಮ ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಕಾಣಿಸ್ತಾ ಇದೆ ಬ್ರದರ್. ಓಕೆ, ಥ್ಯಾಂಕ್ ಯು. ಹಾಗಾಗಿ ಇವತ್ತು ನಾವು 14ನೇ ಒಂದು ಭಾಗದಿಂದ ನಮ್ಮ ಒಂದು ಪಾಠವನ್ನ ಮುಂದುವರಿಸೋಣ. ಸೊ ವಾಕ್ಯವನ್ನ ಓದೋಣ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ಹಿಂದಿನ ಒಂದು ಪಾಠವನ್ನು ಕೂಡ ನೋಡಿದ್ವಿ. ಮುಖ್ಯವಾಗಿ ಅಲ್ಲಿ ನೋಡ್ಬೇಕಾದ್ರೆ ದೇವರು ಅಲ್ಲಿ ಅಪೊಸ್ತಲ ಪಾಲ್ ಮಾತಾಡ್ಬೇಕಾದ್ರೆ, ಹೀಗೆ ನಿನ್ನ ಕಾಠಿಣ್ಯತೆ ಮತ್ತು ಪಶ್ಚಾತ್ತಾಪವಿಲ್ಲದ ಹೃದಯದಿಂದ
ಉಗ್ರತೆಯ ದಿನಕ್ಕಾಗಿ ದೇವರ ನೀತಿಯುಳ್ಳ ನ್ಯಾಯ ತೀರ್ಪುವಿಕೆಯು ಪ್ರತ್ಯಕ್ಷತೆಗಾಗಿ ದೇವರ ಕೋಪವನ್ನು ನಿನಗೋಸ್ಕರ ಕೂಡಿಸಿಟ್ಟುಕೊಳ್ಳುತ್ತಾ ಇದ್ದಿ ಅಂತ ವಿಷಯವನ್ನ ನೋಡುತ್ತೆ. ಅಂದ್ರೆ ದೇವರ ಮಕ್ಕಳು ನಮ್ಮ ಹೃದಯವನ್ನ ದೇವರ ಮುಂದೆ ಏನ್ ಮಾಡ್ಬೇಕು, ಕಠಿಣ ಮಾಡ್ಕೊಳ್ದೆ ದೇವರಿಗೆ ಹೇಗೆ ನಾವು ಅದನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋ ವಿಷಯವನ್ನು ಕೂಡ ನಾವೆಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ನೋಡ್ತೀವಿ. ಇವತ್ತಿನ ಒಂದು ವಾಕ್ಯ ಏನಂತಿದೆ ಅಂದ್ರೆ, ದೇವರು ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ಅನುಸಾರವಾಗಿ ಪ್ರತಿಫಲ ಕೊಡುವನು ಅಂತ ಹೇಳ್ತಿದೆ. ಅವನವನ ಕೃತ್ಯಗಳ ಅನುಸಾರವಾಗಿ ಪ್ರತಿಫಲ ಕೊಡುವನು. ಸೊ ವಾಕ್ಯ ನಮ್ಗೆ ತುಂಬಾ ಸ್ಪಷ್ಟವಾಗಿದೆ. ಬಟ್ ಇಲ್ಲ ಒಂದು ವಿಷಯವನ್ನ ನಾವು ಗಮನಿಸ್ಬೇಕು. ಏನಪ್ಪಾ ಅಂದ್ರೆ, ನಮ್ಮ ಕೃತ್ಯಗಳ ಅನುಸಾರವಾಗಿ ದೇವರು ಪ್ರತಿಫಲ ಕೊಡ್ತಾರೆ ಅಂದ್ರೆ ಏನು ಅರ್ಥ, ಯಾವ ಅರ್ಥದಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ? ಒಂದ್ ವೇಳೆ ನಾವು ಮಾಡಿದ್ರಂತ ಒಳ್ಳೆ ಕೆಲ್ಸಕ್ಕೋಸ್ಕರ ಪ್ರತಿಫಲ ಕೊಡ್ತಾ ಇದ್ದಾರಾ, ಇಲ್ಲ ನಾವು ಇಟ್ಟಿರುವಂತ ನಂಬಿಕೆಗೋಸ್ಕರ ಪ್ರತಿಫಲ ಕೊಡ್ತಾ ಇದ್ದೀರಾ? ಈ ವಿಷಯವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ನಾವು ಹಿಂದಿನ ಒಂದು ವಿಷಯಗಳನ್ನ ಓದಿದಾಗ ನಮ್ಗೆ ಏನ್ ಅನ್ಸುತ್ತೆ, ಏನೆಲ್ಲ ನಾವು ಕೇಳಿದೀವಿ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ನಂಬಿಕೆಯಿಂದಲೇ ನೀತಿವಂತನಾಗ್ತಾನೆ. ಆತನ ಕ್ರಿಯೆಗಳಿಂದ ಯಾರು ಕೂಡ ದೇವರ ಮುಂದೆ ನೀತಿವಂತರಾಗಿರೋದಕ್ಕೆ ಸಾಧ್ಯತೆ ಇಲ್ಲ. ಬಟ್ ಇಲ್ಲಿ ಮಾತಾಡ್ಬೇಕಾರೆ ಅವನವನ ಕ್ರಿಯೆಗೆ ಅವನವನ ಕೃತ್ಯಗಳೇ ತಕ್ಕ ಪ್ರತಿಫಲ ಅಂತ ಮಾತಾಡ್ತಿದ್ರೆ ಅಂದ್ರೆ ಏನ್ ಅರ್ಥ? ಮೊದಲನೇದಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ನಮ್ಮನ್ನ ನೀತಿವಂತರಾಗಿ ಮಾಡಿದ್ದಾರೆ. ನೀತಿವಂತರಾಗಿ ಅಂದ್ರೆ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದ ಮೂಲಕ ನಾವು ಆತನ ಬಳಿಗೆ ಬಂದು ನೀತಿವಂತರಾಗಿದ್ದೀವಿ. ಈಗ ನಾವು ಸಂಪೂರ್ಣವಾಗಿ ದೇವರನ್ನ ನಂಬ್ಕೊಂಡಿದೀವಿ. ನಮ್ಮ ಉಳಿದಿರುವಂತಹ ಜೀವನ ಅಂದ್ರೆ ಮರಣದವರೆಗೂ ನಾವು ಓಡಿ ಮುಗಿಸುವಂತ ಜೀವನ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿದ್ರೆ, ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ ಮೇಲೆ ಅವಲಂಬಿತವಾಗಿದೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆತನ ಎಷ್ಟು ಮಟ್ಟಿಗೆ ನಾವು ನಂಬ್ತೀವೋ ಆತನ ವಾಗ್ದಾನಗಳಲ್ಲಿ, ಮತ್ತೆ ಆತನ ಒಂದು ಸತ್ಯಗಳಲ್ಲಿ ನಮಗೆ ನಾವು ಹೊಂದಿರುವಂತ ನಂಬಿಕೆ ಮೇಲೆ ನಮ್ಮ ಜೀವನ ಇದೆ. ಬಟ್ ಇಲ್ಲಿ ಕೃತ್ಯ ಅಂದ್ರೆ ಏನು? ಕೃತ್ಯ ಅಂದ್ರೆ ಇಲ್ಲಿ ಯಾವುದನ್ನ ತಿಳಿಸ್ತಾ ಇದ್ರೆ? ಕೃತ್ಯ ಅಂದ್ರೆ ಒಂದ್ ವೇಳೆ ನಾವು ಮಾಡುವಂತ ಒಳ್ಳೆ ಕಾರ್ಯಗಳನ್ನ ತಿಳಿಸ್ತಾ ಇದ್ರಾ ಅಂತ ನೋಡಿದ್ರೆ, ಖಂಡಿತವಾಗಿಯೂ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ನಾವು ನಂಬಿಕೆಯಿಂದ ನೀತಿವಂತರಾಗಿದ್ರು, ನಾವು ದೇವರ ವಾಗ್ದಾನಗಳನ್ನ ಸಂಪೂರ್ಣವಾಗಿ ನಂಬಿದ್ರು, ನಾವು ಸತ್ಯವನ್ನ ಸಂಪೂರ್ಣವಾಗಿ ನಂಬಿದ್ರು, ಈ ಎಲ್ಲ ನಂಬಿಕೆಯನ್ನ ನಮ್ಮ ಕ್ರಿಯೆಗಳ ಮೂಲಕ ತೋರಿಸ್ಬೇಕು. ದೇವರನ್ನ ನಂಬಿದೀನಿ ಅನ್ನೋದು ಬೇರೆ ನಂಬಿಕೆ ನಮ್ಮ ಹೃದಯಕ್ಕೆ ಮಾತ್ರದಲ್ಲಿ ಇದ್ರೆ ಸಾಕಾಗಲ್ಲ. ಆ ನಂಬಿಕೆ ನಮ್ಮ ಕ್ರಿಯೆಯಲ್ಲೂ ಬರುತ್ತೆ. ಇದು ಯಾವ ಕ್ರಿಯೆ ಬಗ್ಗೆ ಮಾತಾಡ್ತಿದಾರೆ ಅಂದ್ರೆ, ಯಾವ ಕೃತ್ಯಗಳ ಬಗ್ಗೆ ಮಾತಾಡ್ತಿದಾರೆ ಅಂದ್ರೆ, ನಾವು ಮಾಡುವಂತ ಒಳ್ಳೆ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ದೇವರ ಮೇಲೆ ನಾವು ಈ ನಂಬಿಕೆ ಇಟ್ಟು ಮಾಡುವಂತ ಕೆಲಸಗಳಿದೆ ನೋಡ್ರಿ, ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ದೇವ್ರ ಮಕ್ಳು ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಇಲ್ಲದಿದ್ರೆ ನಾವೇನ್ ಮಾಡ್ಕೊಳ್ತೀವಿ ಅಂದ್ರೆ, ಓಕೆ ದೇವ್ರು ನಾವು ಮಾಡಿದಂತ ಒಳ್ಳೆ ಕಾರ್ಯಗಳಿಗೋಸ್ಕರ ಪ್ರತಿಫಲ ಕೊಡ್ತಾರೆ ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ವಿಷಯಗಳು ಮಾಡೋಣ, ಹೆಂಗಿದ್ರು ದೇವ್ರು ಅದಕ್ಕೆ ಪ್ರತಿಫಲ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅನ್ಸ್ಕೊಳ್ತೀವಿ. ಆದ್ರೆ ಅದು ಒಂದು ಭಾಗವಾಗಿದ್ರು, ಮುಖ್ಯವಾದಂತ ಒಂದು ಭಾಗ ಯಾವ ನಂಬಿಕೆಗೆ ಅನುಗುಣವಾಗಿ ನಮ್ಮ ಒಳ್ಳೆ ಕ್ರಿಯೆ ಇದೆ. ಇನ್ನು ಸ್ಪಷ್ಟವಾಗಿ ನಿಮ್ಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ತೀನಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ನಾವು ಈ ಲೋಕದ ವಿಷಯಗಳನ್ನ ತ್ಯಾಗ ಮಾಡಿ ನಮ್ಮ ದೇಹವನ್ನ ದೇವರಿಗೆ ಸಜೀವಯಜ್ಞವಾಗಿ ಕೊಟ್ಟು ಬರುವಂತ ಲೋಕದ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದೀವಿ. ಅಂದ್ರೆ ಪರಲೋಕದ ಕರೆಗೆ ಕರೆಯಲ್ಪಟ್ಟಿದ್ವಿ. ಈ ಇಹಲೋಕದ ಭಾವನೆಯನ್ನ ತೊರೆದು ಆ ಲೋಕದ ಬರುವಂತ ಪರಲೋಕದ ಒಂದು ಭಾವನೆಗಳನ್ನ ಗುಣಗಳನ್ನ ಹೊಂದ್ಕೊಳ್ತಾ ಇದ್ವಿ. ಹಾಗಿರ್ಬೇಕಾದ್ರೆ ನಮ್ಮ ಗುಣಗಳು, ಆ ನಂಬಿಕೆ ನಾವು ಇಟ್ಕೊಂಡಿರ್ಬೇಕಾದ್ರೆ ಅದು ನಮ್ಮ ಗುಣಗಳಲ್ಲೂ ಕೂಡ ವ್ಯಕ್ತವಾಗುತ್ತೆ. ಯಾವ ರೀತಿ ವ್ಯಕ್ತವಾಗುತ್ತೆ? ನಾವು ಈ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ. ಅದು ಆಕ್ಷನ್, ಅದು ಕ್ರಿಯೆ. ನೋಡ್ರಿ, ದೇವರು ಈ ಕ್ರಿಯೆನ ಏನ್ ಮಾಡ್ತಾರೆ ನೋಡ್ತಾರೆ. ದೇವ್ರ ಮಕ್ಕಳು ನಾವ್ ಇಟ್ಟಿರುವಂತ ನಂಬಿಕೆಗೆ ಅನುಸಾರವಾಗಿ ಯಾವ ಕ್ರಿಯೆನ ನಾವು ಮಾಡ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಸೊ ದೇವ್ರ ಮಕ್ಳು ಇದನ್ನ ಏನ್ ಮಾಡ್ಬೇಕಂದ್ರೆ, ಒಂದು ವಿಷಯವನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕು. ನಾವಿಟ್ಟಿರುವಂತ ನಂಬಿಕೆಯಲ್ಲಿ ನಾವು ಎಷ್ಟು ನಂಬಿಕಸ್ಥರಾಗಿ, ನಿಷ್ಠಾವಂತರಾಗಿ, ಪ್ರಾಮಾಣಿಕ ಉಳ್ಳವರಾಗಿ ಅದನ್ನ ನೆರವೇರಿಸಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋದು ನಮ್ಮ ಕ್ರಿಯೆಗಳಲ್ಲಿ ವ್ಯಕ್ತವಾಗುತ್ತೆ. ಆ ಕ್ರಿಯೆಗಳನ್ನ ನಾವು ಮಾಡೋದ್ ಮೂಲಕ ನಮ್ಗೆ ದೇವ್ರೇನ್ ಮಾಡ್ತಿದ್ರೆ, ನಮ್ಗೆ ಪ್ರತಿಫಲವನ್ನ ಕೊಡ್ತಾರೆ ಅಲ್ವಾ? ಇದನ್ನೇ ನಮ್ಗೆ ಇಲ್ಲಿ ವಾಕ್ಯ ಮಾತಾಡ್ಬೇಕಾದ್ರೆ ರೋಮಪುರದವರಿಗೆ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಅನುಸಾರವಾಗಿ ಏನ್ ಮಾಡ್ತಾರೆ? ಪ್ರತಿಫಲವನ್ನ ಕೊಡ್ತಾರೆ ಅಲ್ವಾ? ಯಾಕಂದ್ರೆ ದೇವ್ರೇನ್ ಮಾಡ್ತಾರೆ, ಪ್ರತಿಯೊಬ್ಬರ ಕೃತ್ಯ ಅಂತ ಹೇಳಿದ ತಕ್ಷಣ 2 ರೀತಿಯ ಕೃತ್ಯಗಳಿರುತ್ತೆ. ಇದು ಲೋಕದ ಜನರಿಗೆ ಗೊತ್ತಾಗಲ್ಲ, ದೇವ್ರ ಮಕ್ಳು ನಮ್ಗೆ ಗೊತ್ತು. ಏನಪ್ಪಾ ಅಂದ್ರೆ, ಹೊರನೋಟಿಗೆ ಒಳ್ಳೆಯವರಾಗಿ ನಡ್ಕೊಳ್ಳುವಂತಹ ಒಂದು ವಿಷಯಗಳು. 2ನೇದು ಹೃದಯದಿಂದ ಒಳ್ಳೆಯವರಾಗಿ ನಡ್ಕೊಳ್ಳುವಂತ ವಿಷಯಗಳು. ಇದೆರಡಕ್ಕೆ ಏನಪ್ಪಾ ಡಿಫ್ರೆನ್ಸ್ ಇದೆ ಅಂದ್ರೆ,
ನಾವು ಒಳ್ಳೆಯವರಾಗಿ ಇರ್ತೀವಿ. ಆ ಒಳ್ಳೆತನ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನೋಡಿದ್ರೆ, ನಮಗೆ ಏನೋ ಒಂದು ಒಳ್ಳೇದ್ ನಡಿಬೇಕು, ಅದಕ್ಕೆ ನಾವು ಒಳ್ಳೆಯವರಾಗಿರ್ತೀವಿ. ನಮಗೇನೋ ಕೆಟ್ಟದಾಗ್ತೀವಿ ಅಂದ್ರೆ ನಾವು ಒಳ್ಳೆಯವರಾಗಿರಲ್ಲ. ನಾವ್ ಇದೆಲ್ಲ ಮಾಡ್ಕೊಂಡ್ ಬಂದ್ರೆ ನಮ್ಗೆ ಈ ವಿಷಯಗಳು ನಡೆಯುತ್ತಪ್ಪ, ಈ ರೀತಿ ನಾವು ನಡ್ಕೊಂಡು ಹೋದ್ರೆ ನನಗೆ ಈ ಭೂಮಿಯಲ್ಲಿ ಒಂದು ಪ್ರತಿಫಲ, ಇಲ್ಲ ಒಳ್ಳೆ ಹೆಸರು, ಇಲ್ಲ ಒಳ್ಳೆ ಮರ್ಯಾದೆ, ಒಳ್ಳೆ ಗೌರವ, ಇಲ್ಲ ಹಣ, ಏನೋ ವಿಷಯಗಳು ನನಗೆ ಸಿಗುತ್ತೆ, ಅದಕ್ಕೆ ನಾನು ಈ ರೀತಿ ಒಳ್ಳೆ ಗುಣಗಳನ್ನ ತೋರಿಸ್ಬೇಕು ಅನ್ನುವಂತ ಭಾವನೆಯಲ್ಲಿ ಕೆಲವು ಜನ ಇರ್ತಾರೆ ಅಲ್ವಾ. ಇದೇನಪ್ಪ ಅಂದ್ರೆ ತೋರಿಕೆಗೆ ಅಲ್ಲೂ ಇಲ್ವೇ ಸ್ವಾರ್ಥಪರವಾದ ಒಳ್ಳೆತನ, ಒಳ್ಳೆ ಕೃತ್ಯಗಳು. ಇದು ಸರ್ವಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎಲ್ಲಾ ಒಳ್ಳೆ ಮನುಷ್ಯರಲ್ಲಿ ನಾವು ನೋಡ್ಬಹುದಾ. ಇವತ್ತಿರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ಹೆಸರು ಪಡ್ಕೊಂಡಿರುವಂತ ವ್ಯಕ್ತಿಗಳು, ಇವರಲ್ಲಿ ಕಾಣಿಸ್ಕೊಳ್ಳುವಂತ ಕೃತ್ಯಗಳೆಲ್ಲ ಇದೆ. ಏನ್ ಕೃತ್ಯ ಇದೆ? ಏನೋ ಅವರು ಆಶಿಸಿದ್ರು ಭೂಮಿಯಲ್ಲಿ, ಜನರ ಮುಂದೆ ಏನೋ ಪಡಿಬೇಕಂತ ಆಸೆ ಪಟ್ರು, ಅದನ್ನ ಪಡಿಬೇಕಾದ್ರೆ ಈ ಗುಣಗಳನ್ನ ಬೆಳೆಸ್ಕೊಬೇಕಾಯ್ತು, ಆ ಗುಣಗಳನ್ನ ಬೆಳೆಸ್ಕೊಂಡು ನೋಡ್ರಿ. ಈಗ ಒಂದ್ ವ್ಯಕ್ತಿನ ಈ ದೇಶದ ಪ್ರಧಾನಿಯಾಗಿ ಯಾರು ನೇಮಿಸ್ಬೇಕಾದ್ರೆ, ಆತನು ಕೆಟ್ಟವನಾಗಿದ್ರೆ, ಆತನಲ್ಲಿ ಕೆಟ್ಟ ಗುಣಗಳಿದ್ರೆ, ಆತನಲ್ಲಿ ಏನಾದ್ರು ಬೇಡದಿರುವಂತ ಒಂದು ಕೃತಿಗಳನ್ನ ನೋಡಿದಾಗ ಆತನ ಇಷ್ಟೋ ಜನ ಅವನ್ನ ಆಯ್ಕೆ ಮಾಡ್ತಾರ? ಮಾಡಲ್ಲ. ಆ ವ್ಯಕ್ತಿ ಏನ್ ಮಾಡಿರ್ತಾರೆ, ನಾನು ಆ ಸ್ಥಾನಕ್ಕೆ ಹೋಗೋದಿಕ್ಕೆ ಎಂತ ಗುಣಗಳನ್ನ ತೋರಿಸಿದ್ರೆ ಜನ ನನ್ನ ಆಯ್ಕೆ ಮಾಡ್ತಾರೆ ಅನ್ನೋ ರೀತಿ ಗುಣಗಳನ್ನ ತೋರಿಸ್ಬೇಕು. ಅವನ ಉದ್ದೇಶ ಏನಪ್ಪಾ ಅಂದ್ರೆ ಆ ಸ್ಥಾನಮಾನ, ಗೌರವ, ಆ ಪದವಿಯ ಪಡ್ಕೊಳ್ಳಕ್ಕೆ ತನ್ನ ಗುಣಗಳೇನ್ ಮಾಡ್ತಾ ಇರ್ತಾನೆ, ತೋರಿಸ್ತಾ ಇರ್ತಾನೆ. ಇದು ಒಂದ್ ರೀತಿಯ ಸ್ವಾರ್ಥಪರವಾದಂತ ತೋರಿಕೆಯ ಕೃತ್ಯಗಳು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವಂತೂ ಹೇಗಿದೀವಿ ಅಂದ್ರೆ ಅಲ್ವಾ, ನಾವು ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ನಾವು ಇಲ್ಲಿ ಕರೆಯಲ್ಪಡ್ಲಿಲ್ಲ. ಯಾರಾದ್ರೂ ಆ ರೀತಿ ಕರೆಯಲ್ಪಟ್ಟಿದೀವಾ? ಇವತ್ತು ನಮ್ಮ ಭಾವನೆಯಲ್ಲಿ ಒಂದು ಮೈಂಡ್ ಈ ತರ ಇದೆಯಾ, ಈ ಬ್ರದರ್ ನನ್ನ ಅಪ್ರಿಶಿಯೇಟ್ ಮಾಡ್ಬೇಕು, ಈ ಸಿಸ್ಟರ್ ನನ್ನ ಅಪ್ರಿಶಿಯೇಟ್ ಮಾಡ್ಬೇಕು, ನನ್ನ ನೋಡಿ ಬ್ರದರ್ ವೆರಿ ಗುಡ್ ಅಂತ ಹೆಸರು ಪಡ್ಕೊಳ್ಳೋದೇ ನನ್ನ ಉದ್ದೇಶ. ಇಲ್ಲಿರುವಂತ ಜನ, ಇಲ್ಲ ಈ ಸಮುದಾಯ, ಇಲ್ಲವೇ ಈ ಒಂದು ದೇಶ, ಇಲ್ಲವೇ ಯಾವ್ದಾದ್ರೂ ಒಂದು ಮನುಷ್ಯ ಮಾತ್ರದವರ ಸಂಘಟನೆಗಳು ನಮ್ಮನ್ನ ಹೊಗಳ್ಬೇಕು ಅನ್ನೋ ರೀತಿಯಲ್ಲಿ ನಾವೇನಾದ್ರೂ ಹೆಸರು ಪಡೆಯಕ್ಕೆ ಬಂದಿದೀವಾ? ಇದು ನಮ್ಮ ಉದ್ದೇಶವಾಗಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ, ವಾಕ್ಯವನ್ನು ಓದ್ರಿ. ಯೆರೆಮೀಯ 17ನೇ ಅಧ್ಯಾಯ 10ನೇ ವಾಕ್ಯ. ಯೆರೆಮೀಯ 17ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರೇಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಕಂಟಿನ್ಯೂ ಮಾಡಿ. ಆಸ್ತಿಪಾಸ್ತಿಗಳನ್ನು ಅನ್ಯಾಯ ಓಕೆ ಅಲ್ವಾ, ಸರಿ ಸಾಕು ಅಲ್ವಾ. ಇಲ್ಲಿ ನಾವು KJV ನೋಡ್ಬೇಕಾದ್ರೆ, ಕರ್ತನಾದ ನಾನೇ ಹೃದಯವನ್ನು ಪರೀಕ್ಷಿಸ್ತೇನೆ, ಅಂತರೇಂದ್ರಿಯಗಳನ್ನು ಶೋಧಿಸುತ್ತೇನೆ, ಒಬ್ಬೊಬ್ಬನಿಗೆ ಅವನವನ ಮಾರ್ಗಗಳ ಪ್ರಕಾರವು ಅವನವನ ಕ್ರಿಯೆಗಳ ಪ್ರಕಾರವು ಪ್ರತಿಫಲವನ್ನ ಕೊಡ್ತೇನೆ ಅಂತ ಹೇಳ್ತೇನೆ. ಅಂದ್ರೆ ನಾವು ಯಾರ ಮುಂದೆ ನಿಂತಿದೀವಿ ಅಂದ್ರೆ ನಮ್ಮ ಹೃದಯವನ್ನ ಪರೀಕ್ಷಿಸುವಂತ ದೇವರ ಮುಂದೆ ನಿಂತಿದೀವಿ. ಹಾಗೆ ನಾವು ತೋರಿಕೆಗೆ ಮಾಡುವಂತ ವಿಷಯಗಳಿಗೆ ದೇವರು ರಿವಾರ್ಡ್ ಕೊಡ್ತಾರಂದ್ರೆ ಖಂಡಿತವಾಗ್ಲೂ ಇಲ್ಲ. ಈಗ ಜನರನ್ನ ಮೆಚ್ಚಿಸೋದಿಕ್ಕೆ ಏನೆಲ್ಲ ನಾನು ಮಾಡ್ಬೋದು, ಒಳ್ಳೆ ರೀತಿಯ ಗುಣಗಳನ್ನ ಇರೋ ರೀತಿಯಲ್ಲಿ ನಟನೆ ಮಾಡ್ಬೋದು, ಅವ್ರನ್ನ ತುಂಬಾ ಪ್ರೀತಿಸುವ ಹಾಗೆ ತೋರಿಸ್ಬೋದು, ಅವ್ರ ಮುಂದೆ ನಾನು ಒಳ್ಳೆಯವನೇ ಅಂತ ನಿರೂಪಿಸೋ ರೀತಿಯಲ್ಲಿ ನಾವು ನಡ್ಕೊಬಹುದು, ಇನ್ನೂ ಹೆಚ್ಚಾಗಿ ಒಳ್ಳೆ ರೀತಿ ಪ್ರಸಂಗ ಮಾಡ್ಬೋದು, ಅವ್ರನ್ನ ಕೇರ್ ಮಾಡ್ಬೋದು. ಇದರ ಹಿನ್ನೆಲೆ ಏನಪ್ಪಾ? ಇದರ ಉದ್ದೇಶ ಏನಿತ್ತು? ಇದರ ಉದ್ದೇಶ ಅದಕ್ಕೆ ಪ್ರತಿಫಲವಾಗಿ ಅವ್ರನ್ನ ಹೊಗಳಬೇಕು, ಇಲ್ಲ ಅವರಿಂದ ಏನಾದ್ರೂ ಬಯಸಿದ್ದೇನೆ ಆದ್ರೆ ಇದು ದೇವರಿಗೆ ತಕ್ಕ ಕೃತ್ಯಗಳಲ್ಲ. ಇದಕ್ಕೆ ಯಾವುದೇ ಪ್ರತಿಫಲ ಏನಾಗಲ್ಲ, ನಿಮ್ಗೆ ಸಿಗಲ್ಲ, ದೇವ್ರ ಕಡೆಯಿಂದ ಸಿಗಲ್ಲ. ಈ ಪ್ರಪಂಚದಲ್ಲಿ ಸಿಗುತ್ತೆ ಕ್ರಿಸ್ತನ ಪ್ರೀತಿ. ಈ ಪ್ರಪಂಚದಲ್ಲಿ ಯಾವ ರೀತಿ ಸಿಗುತ್ತೆ ಅದನ್ನ ಯೇಸು ಕ್ರಿಸ್ತ ಹೇಳ್ತಾರಲ್ವಾ. ಎಲ್ಲ ಹೇಳ್ತಾರೆ, ಮತ್ತೇನ ಸುವಾರ್ತೆ 6ನೇ ಅಧ್ಯಾಯ 6ನೇ ಅಧ್ಯಾಯ 4ನೇ ವಾಕ್ಯ ಓದಿ. 6ನೇ ಅಧ್ಯಾಯ 4ನೇ ವಾಕ್ಯ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವನು, ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಸಾಕು, ಒಂದನೇ ವಾಕ್ಯ ಓದ್ರಿ. 6ನೇ ಅಧ್ಯಾಯ 1ನೇ ವಾಕ್ಯ.
ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯವನ್ನು ಅವರ ಮುಂದೆ ಮಾಡಬಾರದು ನೋಡಿರಿ. ಹಾಗೆ ಮಾಡಿ ಓದ್ಲ ಬ್ರದರ್? ಕಂಟಿನ್ಯೂ ಮಾಡಿ. ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಹತ್ತಿರ ನಿಮಗೆ ಫಲ ದೊರೆಯದೆಂದು. ಆದ್ದರಿಂದ ಅವರ ಏನ್ ಸಿಗಲ್ಲ ನಿಂಗೆ ಫಲ, ಪ್ರತಿಫಲ ಎಲ್ಲಿ ಸಿಗಲ್ಲ? ಪರಲೋಕದಲ್ಲಿ ಒಂದು ತಂದೆ ಪ್ರತಿಫಲ ಕೊಡಲ್ಲ. ನೋಡಿ, ಇಲ್ಲಿ ನಮ್ಮ ಕೃತ್ಯಗಳು ಅಂತ ಹೇಳಿದಾಗ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗಿರೋದು, ನಮ್ಮ ಹೃದಯ ದೇವರ ಮುಂದೆ, ದೇವರು ನಮ್ಮ ಹೃದಯವನ್ನ ಪರೀಕ್ಷೆ ಮಾಡ್ತಾ ಇದ್ರೆ, ಹಾಗಾಗಿ ಮನುಷ್ಯ ಮಾತ್ರದವರಿಗೆಲ್ಲ ದೇವರು ನಮ್ಗೆ ಪ್ರತಿಫಲ ಕೊಡುವ ಹಾಗೆ ನಮ್ಮ ಕೃತ್ಯಗಳಿರ್ಬೇಕು. ದೇವರು ನಮ್ಗೆ ರಿವಾರ್ಡ್ ಕೊಡೋ ರೀತಿಯಲ್ಲಿ ನಮ್ಮ ಕೃತ್ಯಗಳಿರ್ಬೇಕು ಅಲ್ವಾ? ಇದನ್ನ ದೇವ್ರ ಮಕ್ಕಳು ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕು. ಇದು ಸ್ವಲ್ಪ ಕಷ್ಟವಾದಂತ ವಿಷಯ. ಯಾಕೆ ಕಷ್ಟವಾದಂತ ವಿಷಯ ಗೊತ್ತಾ? ಯಾಕೆಂದ್ರೆ ಮಾಂಸದಲ್ಲಿ ಆದಾಮನ ಬೆಳವಣಿಗೆಯಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವೊಂದು ಆಸೆಗಳು ಆತನ ಮಾಂಸದಲ್ಲಿ ಬೆರೆತಿದೆ. ಹಣದ ಆಸೆ ಅಲ್ವಾ, ಗೌರವದ ಹೆಸರಿನ ಆಸೆ, ಈ ರೀತಿಯಾದಂತ ಒಂದು ಭಾವನೆಗಳು ಬೆರೆತಿರೋದ್ರಿಂದ ಅವನು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದರ ಹಿನ್ನೆಲೆ ಇದೇ ಇರುತ್ತೆ. ಆದ್ರೆ ದೇವ್ರ ಮಕ್ಕಳಲ್ಲಿ ಈ ರೀತಿ ಇರಬಾರ್ದು. ಈ ರೀತಿ ಇರುವಂತ ವಿಷಯಗಳಿಗೆ ದೇವ್ರ ಪ್ರತಿಫಲ ಕೊಡಲ್ಲ. ಯಾಕೆ ದೇವ್ರ ಪ್ರತಿಫಲ ಕೊಡಲ್ಲ? ಅಂದ್ರೆ ಆ ಪ್ರತಿಫಲವನ್ನ ನಾವು ಇಲ್ಲೇ ಹೊಂದ್ಕೊಂಡಿರ್ತೀವಿ, ಆ ಗೌರವನ ಇಲ್ಲೇ ಪಡ್ಕೊಂಡಿರ್ತೀವಿ, ಆ ಮರ್ಯಾದೆನ ಇಲ್ಲೇ ಹೊಂದ್ಕೊಂಡಿರ್ತೀವಿ ಅಲ್ವಾ? ಜನರನ್ನ ಮೆಚ್ಚಿಸೋಕೋಸ್ಕರ ಮಾಡಿರುವಂತ ಎಲ್ಲ ವಿಷಯಗಳಿಗೆ, ಕೃತ್ಯಗಳಿಗೆ ಫಲವನ್ನ ಇಲ್ಲೇ ಹೊಂದ್ಕೊಂಡಿರ್ತೀವಿ. ದೇವರಲ್ಲಿ ಪ್ರತಿಫಲ ಕೊಡ್ತಾರೆ? ಕೊಡಲ್ಲ. ಜನರನ್ನ ಮೆಚ್ಚಿಸೋದಕ್ಕೆ ಮಾಡುವಂತ ವಿಷಯಗಳಿಗೆ ದೇವ್ರ ಪ್ರತಿಫಲ ಕೊಡಲ್ಲ. ಅದಕ್ಕೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತು ಪ್ರಪಂಚದಲ್ಲಿ ಎಷ್ಟು ಒಳ್ಳೆ ವ್ಯಕ್ತಿಗಳಿದಾರಲ್ವಾ, ಅವ್ರ ಬಗ್ಗೆ ನಾವು ಬುಕ್ಸ್ ಅಲ್ಲಿ ಓದ್ತೀವಿ ಅಲ್ವಾ? ದೊಡ್ಡ ದೊಡ್ಡ ವ್ಯಕ್ತಿಗಳು, ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿರುವಂತ ಹೆಸರುಗಳಿದೆ. ಈ ದೊಡ್ಡ ದೇಶಕ್ಕೋಸ್ಕರ ದೊಡ್ಡ ದೊಡ್ಡ ಒಂದು ಗುಣಗಳನ್ನ ವ್ಯಕ್ತಪಡಿಸಿದ ವ್ಯಕ್ತಿಗಳ ಹೆಸರಿದೆ. ಅವರೆಲ್ಲರೂ ಜನರ ಮುಂದೆ ಒಳ್ಳೆಯವರಾಗಿ ನಡೆದು ಅದರ ಪ್ರತಿಫಲವನ್ನು ಇಲ್ಲೇ ಪಡ್ಕೊಂಡಿದ್ದಾರೆ. ಆದ್ರೆ ಯಾರಾದ್ರೂ ಒಂದು ಚರ್ಚ್ ಕ್ಲಾಸ್ 1,44,000 ಜನರಲ್ಲಿ ಹೋಗುವಂತ ವ್ಯಕ್ತಿ ಬಗ್ಗೆ ನಾವೆಲ್ಲಾದ್ರೂ ಓದಕ್ಕಾಗುತ್ತಾ? ಅವರ ಗುಣಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡಕ್ಕಾಗುತ್ತಾ? ಯಾಕೆ ಸ್ಟಡಿ ಮಾಡಕ್ಕಾಗ್ತಿಲ್ಲ? ಯಾಕೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರಲ್ಲ? ಅಂದ್ರೆ 1,44,000 ಪರಲೋಕಕ್ಕೆ ಹೋಗುವಂತವ್ರು ಇವರ ಗುಣಗಳಿಗಿಂತ ಕಡಿಮೆ ಇದಾರೇನೋ? ಇವ್ರ ಗುಣಗಳಿಗಿಂತ ಕಡಿಮೆ ಇರೋನ ದೇವ್ರ ಪರಲೋಕ ಕೊಡ್ತಾ ಇದ್ರೇನೋ? ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗಿಂತ ಕಡಿಮೆ ಗುಣಗಳಿರೋರಿಗೆ ದೇವ್ರ ಪರಲೋಕ ಕೊಡ್ತಾ ಇದ್ರೇನೋ? ಇಲ್ಲ. ಬದಲಾಗಿ ಇವರ ಗುಣಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಮನುಷ್ಯರಿಗೆ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ ಕಾಣಿಸ್ಕೊಳ್ತಿಲ್ಲ? ಮನುಷ್ಯರ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಅವ್ರು ಏನೋ ಮಾಡಿಲ್ಲ. ಮನುಷ್ಯರ ಮುಂದೆ ಒಳ್ಳೆ ಹೆಸರುಗಳನ್ನ ಪಡ್ಕೊಳ್ಳಕ್ಕೆ ಅವ್ರು ಮಾಡ್ತಾ ಇಲ್ಲ. ಅದೇ ನಮ್ಮ ಉದ್ದೇಶ ಕೂಡ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡೋಂತ ಪ್ರತಿಯೊಂದು ಕಾರ್ಯಗಳಿರ್ಬೋದು, ಕ್ರಿಯೆಗಳಿರ್ಬೋದು, ಅದರ ಹಿನ್ನೆಲೆ ಏನಾಗಿರ್ಬೇಕಪ್ಪ ಅಂದ್ರೆ, ಯಾರನ್ನ ಮೆಚ್ಚಿಸಬೇಕು? ದೇವರನ್ನ ಮೆಚ್ಚಿಸಬೇಕು. ದೇವರನ್ನ ಮೆಚ್ಚಿಸಬೇಕು ಅನ್ನೋದು ಮಾತ್ರ ನಮ್ಮ ಉದ್ದೇಶವಿರ್ಬೇಕು ಹೊರತು ಯಾವುದೇ ಮನುಷ್ಯನ ಮೆಚ್ಚಿಸ್ಬೇಕು ಅನ್ನೋದು ಉದ್ದೇಶ ಇರ್ಬೋದು. ಅದಕ್ಕೆ ದೇವ್ರು ಹೇಳ್ತಾರೆ, ದೇವರು ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ಸರಿಯಾಗಿ ಪ್ರತಿಫಲ ಕೊಡುವನು. ಇಲ್ಲಿ ವಿಶೇಷವಾಗಿ ದೇವ್ರ ಮಕ್ಕಳಿಗೆ ಮಾತಾಡುವಂತ ವಿಷಯ. ಮೆಚ್ಚಿಸ್ಬೇಕಾ? ಸ್ವಲ್ಪ ಯೋಚನೆ ಮಾಡ್ರಿ. ನೋಡಿ, ನಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಹೊಸ ವರ್ಷ ಬಂದಾಗ ನಾವು ರೆಸಲ್ಯೂಷನ್ ಮಾಡ್ತೀವಿ. ರೆಸಲ್ಯೂಷನ್ ಅಂದ್ರೇನು? ತೀರ್ಮಾನ ತಗೊಳ್ತೀವಿ. ದೇವರೇ, ಈ ರೀತಿಯಾಗಿ ನಾನು ನಡ್ಕೊಳ್ತೀನಿ, ಈ ರೀತಿಯಾಗಿ ಮಾಡ್ತೀನಿ. ಈ ರೆಸಲ್ಯೂಷನ್ಸ್ ಅಲ್ಲಿ ಎಷ್ಟು ರೆಸಲ್ಯೂಷನ್ ದೇವ್ರನ್ನ ಮೆಚ್ಚಿಸುವಂತ ರೆಸಲ್ಯೂಷನ್ ಇರುತ್ತೆ, ಎಷ್ಟು ರೆಸಲ್ಯೂಷನ್ ನಮ್ಮ ಫ್ಯಾಮಿಲಿನ ಮೆಚ್ಚಿಸುವಂತ ರೆಸಲ್ಯೂಷನ್ ಇರುತ್ತೆ, ಎಷ್ಟು ರೆಸಲ್ಯೂಷನ್ ನಮ್ಮ ಜನರನ್ನ ಮೆಚ್ಚಿಸುವಂತ ರೆಸಲ್ಯೂಷನ್ ಇರುತ್ತೆ. ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಇದೇ ಮಾಡ್ತಾರೆ ತಾನೆ. ತೀರ್ಮಾನಗಳು ಹಿಂಗೆ ತಗೊಳ್ತಾರೆ ಜನರನ್ನ ಮೆಚ್ಚಿಸೋದಕ್ಕೆ. ಈ ಗುಣಗಳನ್ನ ಡೆವಲಪ್ ಮಾಡಿದ್ರೆ ಇಲ್ಲಿ ನನಗೆ ಒಳ್ಳೇದಾಗುತ್ತೆ, ಅಲ್ಲೂ ಒಳ್ಳೇದಾಗುತ್ತೆ. ಎಷ್ಟು ಜನ ನಾವು ದೇವರಿಗೆ ಮೆಚ್ಚಿಸುವಂತ ರೀತಿಯಲ್ಲಿ ತೀರ್ಮಾನಗಳನ್ನ ತಗೊಂಡಿದ್ವಿ. ಇವತ್ತು ಕೂಡ ನೋಡಿದ್ರೆ ಹೊಸ ವರ್ಷ, ಈ ತಮಿಳ ಒಂದು ನ್ಯೂ ಇಯರ್ ಇವತ್ತು ಅಲ್ವಾ? ನಿಮ್ಮೆಲ್ಲರೂ ಗೊತ್ತಿರ್ಬೇಕು ಸಾಮಾನ್ಯ. ಹಾಗಾಗಿ ತೀರ್ಮಾನಗಳನ್ನ ತಗೊಳ್ತಿದೀವಿ. ಎಷ್ಟರ ಮಟ್ಟಿಗೆ ನಮ್ಮ ತೀರ್ಮಾನಗಳು ದೇವ್ರನ್ನ ಮೆಚ್ಚಿಸುವ ರೀತಿಯಲ್ಲಿ ತೀರ್ಮಾನಗಳಿದೆ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಕೆಲವೊಂದು ಟೈಮಲ್ಲಿ ದೇವರನ್ನ ಮೆಚ್ಚಿಸುವ ಹಾಗೆ ತಗೊಳ್ಳುವಂತ ತೀರ್ಮಾನ ಜನರಿಂದ ಯಾವುದೇ ಒಳ್ಳೆಯ ವಿಷಯಗಳು ಬರದೆ ಹೋಗ್ಬೋದು. ಅದ್ರ ಬಗ್ಗೆ ಜನರಿಗೆ ನಾಲೆಜ್ ಇಲ್ದೇನೂ ಹೋಗ್ಬೋದು. ದೇವ್ರಿಗೋಸ್ಕರ ನಾವು ಮಾಡುವಂತ ಒಳ್ಳೆ ಕೃತ್ಯಗಳಿಂದ ಜನರು ನಮ್ಮ ರೀತಿಯಲ್ಲಿ ಯಾವುದೇ ಹೊಗಳ್ದೆ ಹೋಗ್ಬೋದು. ಡೋಂಟ್ ಕೇರ್, ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಡಿ. ದೇವ್ರನ್ನ ಮೆಚ್ಚಿಸಕ್ಕಾಗುತ್ತಾ? ಮೆಚ್ಚಿಸಿ. ಮನುಷ್ಯರನ್ನ ಮೆಚ್ಚಿಸಕ್ ಪ್ರಯತ್ನ ಪಟ್ರೆ ಅದು ನಮ್ಗೆ ಉರುಳು ಇದ್ದಂಗೆ ಅಲ್ವಾ? ಅದು ನಮ್ಗೆ ನೇಣು ಹಾಕೊಂಡಂಗೆ ಕತೆ ಅದು ಅಲ್ವಾ? ಅದು ನಮ್ಗೆ ಅಪಾಯವನ್ನ ತಂದ್ಕೊಡುತ್ತೆ.
ಅದು ಬೇಡನ್ ಬೀಸಿದ ಬಳೆ ಅಂತಿರುತ್ತೆ, ಸಿಗ್ಲಾಕೊಳ್ತೀವಿ ಅಲ್ವಾ. ಮನುಷ್ಯನ ಹೊಗಳಿಕೆ ಅದು ನಮ್ಮನ್ನ ಬೇರೆ ರೀತಿ ನಡ್ಸ್ಕೊಂಡು ಹೋಗ್ಬಿಡುತ್ತೆ, ಬೇರೆ ಬೇರೆ ವಿಷಯಗಳಿಗೆ ಗಮನ ಕೊಡಿಸ್ಬಿಡುತ್ತೆ. ದೇವರನ್ನ ಮೆಚ್ಚಕ್ ಪ್ರಯತ್ನ ಪಡಿ. ಈ ರೀತಿ ಮಾಡದಂತ ಒಂದು ಶ್ರೇಷ್ಠ ಒಂದು ವ್ಯಕ್ತಿ ಯಾರು ಭೂಮಿಯಲ್ಲಿ ದೇವರನ್ನ ಮೆಚ್ಚಿಸ್ಬೇಕು ಅನ್ನೋದು ಯಾರಿರ್ಬೋದು? ದೇವರನ್ನ ಮಾತ್ರ ಮೆಚ್ಚಿಸ್ಬೇಕು ಅನ್ನೋಂತ ಒಂದು ಭಾವನೆ ಹೊಂದಿದ್ದಂತವ್ರು ಯಾರು? ಯೇಸು ಕ್ರಿಸ್ತರು. ಅಲ್ವಾ? ಕರ್ತನಾದ ಯೇಸು ಕ್ರಿಸ್ತನು. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೇಸು ಕ್ರಿಸ್ತನ ಜೀವಿತವನ್ನು ನೀವು ತಗೊಂಡ್ರೆ ಎಲ್ಲಾದ್ರೂ ಮನುಷ್ಯರಿಗೆ ಮೆಚ್ಚಿಸುವಂತ ರೀತಿಯಲ್ಲಿ ಅವ್ರು ಮಾಡಿದ್ದೇ ಆದ್ರೆ ಖಂಡಿತ ಶಿಲುಬೆ ಮರಣ ಎಲ್ಲ ಅನುಭವಿಸ್ತಾ ಇರ್ಲಿಲ್ಲ. ಕರೆಕ್ಟಾ? ಶಿಲುಬೆ ಮರಣ ಅವರು ಅನುಭವಿಸ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವರ ಪ್ರತಿಯೊಂದು ವಿಷಯನೂ ಏನಿತ್ತು ಅಂದ್ರೆ, ಅವರ ಮಾತುಗಳನ್ನ ನೀವು ಕೇಳಿದೀವಿ. ಅವರ ಪ್ರತಿಯೊಂದು ವಾಕ್ಯ ಕೂಡ ಏನಿತ್ತು? ದೇವರ ಚಿತ್ತದಂತೆ, ಪರಲೋಕದ ತಂದೆಯ ಚಿತ್ತದಂತೆ ಅಲ್ವಾ ಮಾಡ್ಬೇಕು ಅನ್ನೋಂತ ವಿಷಯವನ್ನ ಏನ್ ಮಾಡ್ತಿದ್ರು? ಪ್ರತಿಯೊಂದು ಬಾರಿ ಕೂಡ ಏನ್ ಮಾಡ್ತಿದ್ರು? ಹೇಳ್ತಾ ಇದ್ರು. ಓದ್ರಿ ಮತ್ತೇನು ಸುವಾರ್ತೆ 12ನೇ ಅಧ್ಯಾಯ 50ನೇ ವಾಕ್ಯವನ್ನು ಓದ್ರಿ. ಮತ್ತೇನು ಸುವಾರ್ತೆ 12ನೇ ಅಧ್ಯಾಯ 50ನೇ ವಾಕ್ಯ. ಪರಲೋಕದಲ್ಲಿರುವ ನನ್ನ ತಂದೆಯೇ ಚಿತ್ತದಂತೆ ನಡೆಯುವವನೇ ನನಗೆ ತನ್ನನ್ನು ತಂಗಿಯನ್ನು ತಾಯಿಯು ಆಗಬೇಕು ಅಂದನು. ಅಲ್ವಾ? ನೋಡ್ರಿ, ಯೋಹನ ಸುವಾರ್ತೆ 4ನೇ ಅಧ್ಯಾಯ 34ನೇ ವಾಕ್ಯ ಓದ್ರಿ. ಯೋಹನ ಸುವಾರ್ತೆ 4ನೇ ಅಧ್ಯಾಯ 34ನೇ ವಾಕ್ಯ. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ನೋಡ್ರ, ಯೇಸು ಕ್ರಿಸ್ತನು ಪ್ರತಿ ಬಾರಿ ಮಾತಾಡ್ಬೇಕಾದ್ರೆ ಇದನ್ನೇ ಮಾತಾಡ್ತಾರೆ. ಯೋಹನ ಸುವಾರ್ತೆ 6ನೇ ಅಧ್ಯಾಯ 38ನೇ ವಾಕ್ಯ. ನೀವು ಕಷ್ಟ ಮಾಡದಂತ ಬೆಳೆಯನ್ನು ಕೊಯ್ಯುವುದಕ್ಕೆ. ಯೋಹನ ಸುವಾರ್ತೆ 6ನೇ ಅಧ್ಯಾಯ 38ನೇ ವಾಕ್ಯ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕಾಗಿ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದ ಆತನು. ಓಕೆ, ನೋಡಿ, ಪ್ರತಿ ಸರಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ? ಇದೇ ಒಂದು ವಿಷಯವನ್ನ ಹೇಳ್ತಾ ಇರ್ತಾರೆ. ಅಂದ್ರೆ ದೇವರ ಚಿತ್ತವನ್ನ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಸೊ ಮನುಷ್ಯನ ಮುಂದೆ ಮೆಚ್ಚಿಸ್ಕೊಳ್ಳುವಂತ ರೀತಿಯಲ್ಲಿ ಏನ್ ಮಾಡ್ಲಿಲ್ಲ ಕರ್ತನಾದ ಯೇಸು ಕ್ರಿಸ್ತನು. ಯಾವುದೇ ರೀತಿಯಲ್ಲಿ ವಿಷಯಗಳನ್ನ ಮಾಡಿಲ್ಲ. ಸೊ ಆ ರೀತಿ ಮಾಡೋದ್ರಿಂದ ಅವ್ರಿಗೆ ಏನಾದ್ರು ಒಳ್ಳೇದ್ ನಡೀತಾ? ದೇವ್ರನ್ನ ಮೆಚ್ಚಿಸೋದ್ರಿಂದ ಅವ್ರ ಭೂಮಿಯಲ್ಲಿ ಅವ್ರಿಗೆ ಒಳ್ಳೆ ವಿಷಯಗಳು ನಡೀತಾ? ಅವ್ರಿಗೆ ಒಳ್ಳೆ ಕಾರ್ಯಗಳು ನಡೀತಾ ಅಂದ್ರೆ ಖಂಡಿತ ಇಲ್ಲ. ಅವ್ರಿಗೆ ಕಷ್ಟಗಳು ಬಂತು ಅಲ್ವಾ, ಅವರಿಗೆ ತುಂಬಾ ನಿಂದನೆಗಳು ಬಂತು. ಆದ್ರೂ ದೇವ್ರ ವಿಷಯಗಳು ಮಾಡೋದೇ ಕರ್ತನಾದ ಯೇಸು ಕ್ರಿಸ್ತನ ಬಿಟ್ರ? ಬಿಡ್ಲಿಲ್ಲ. ಯಾಕೆ ಅಂದ್ರೆ ಮನುಷ್ಯನು ಮುಂದೆ ನೀವು ಹೊಗಳಿಕೆನ ತಗೊಳ್ಬೇಕಾದ್ರೆ ಯಾವುದೇ ಮನುಷ್ಯನಿಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೇದಂತ ಗೊತ್ತಿಲ್ಲ. ಯಾಕಂದ್ರೆ ಎಲ್ರು ಕೂಡ ಏನಾಗಿದ್ದಾರೆ? ಪಾಪದಲ್ಲಿರೋರು. ಆದ್ರೆ ಸಾಮಾನ್ಯ ನಮ್ಮೆಲ್ಲರೂ ಕೂಡ ಏನ್ ಅನ್ಸುತ್ತಂದ್ರೆ, ಈ ಮನುಷ್ಯರ ಹೊಗಳಿಕೆ ತುಂಬಾ ಇಷ್ಟ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯಾರಾದ್ರೂ ನಮ್ಮನ್ನ ವೆರಿ ಗುಡ್, ಸೂಪರ್ ಅನ್ಬಿಟ್ರೆ ನಮ್ಗೆ ತುಂಬಾ ಇಷ್ಟ, ಕೇಳ್ಬೇಕಂತ ಆಸೆ ಇರ್ಬೋದು. ಒಳ್ಳೇದು. ದೇವ್ರ ವಿಷಯದಲ್ಲಿ ನಾವು ಒಳ್ಳೇದ್ ಮಾಡಿದಾಗ ದೇವ್ರ ಮನುಷ್ಯನ ನಮ್ಮನ್ನ ಹೊಗಳಿ ಸಂತೋಷ ಪಡೋಣ. ಇನ್ನು ಕೂಡ ದೇವ್ರ ವಿಷಯ ಮಾಡಕ್ ಇಷ್ಟಪಡೋಣ. ಆದ್ರೆ ಅವ್ರು ಹೊಗಳಿದಂತ ಹೋಲಿಕೆ ದೇವ್ರಿಗೆ ಇಷ್ಟವಾಗಿತ್ತ ಅಂತ ಗಮನದಲ್ಲಿ ಇಟ್ಟು ನೋಡೋಣ. ಹೌದು, ನಾನು ಏನ್ ವಿಷಯ ಮಾಡಿದ್ನೋ ಅದು ದೇವ್ರಿಗೆ ಇಷ್ಟವಾಗಿದೆ, ಅದ್ರಲ್ಲಿ ಕೆಲವು ಮನುಷ್ಯರು ಕೂಡ ಇಷ್ಟವಾಗಿದೆ, ಇರ್ಲಿ. ಆದ್ರೆ ದೇವರಿಗೆ ಇಷ್ಟವಿಲ್ಲದೆ ಇರುವಂತ ವಿಷಯನ ಮನುಷ್ಯರ ಮುಂದೆ ಹೋಲಿಕೆಗೋಸ್ಕರ ಅದನ್ನ ನಾವು ಮಾಡ್ತೀವಂದ್ರೆ ಅದೇನಾಗುತ್ತೆ? ಅದು ದೇವರಿಗೆ ತಕ್ಕಂತ ಕೃತ್ಯಗಳಾಗಿರಲ್ಲ. ಕರೆಕ್ಟಾ? ಅದನ್ನ ದೇವ್ರ ಮಕ್ಳು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೋಬೇಕು. ಇಲ್ದೇ ಇದ್ರೆ ಏನಾಗುತ್ತೆ ಗೊತ್ತಾ? ಸಾಮಾನ್ಯವಾಗಿ ನಮ್ಗೆ ಈ ಮನುಷ್ಯರ ಹೊಗಳಿಕೆ ಒಂದು ದೊಡ್ಡ ಒಂದು ಅಪಾಯವಾಗ್ಬಿಡುತ್ತೆ. ಬರುವಂತ ಕಾಲದಲ್ಲಿ ನಮ್ಗೆ ದೊಡ್ಡ ಅಪಾಯ ಆಗ್ಬಿಡುತ್ತೆ. ಈ ರೀತಿ ಮಾಡುವಂತ ವಿಷಯಗಳಿಗೆ ಏನಾಗಲ್ಲ, ನಮ್ಗೆ ಪ್ರತಿಫಲ ಸಿಗಲ್ಲ. ಏನ್ ಸಿಗಲ್ಲ ಪ್ರತಿಫಲ? ಯಾರ ಹತ್ರ ಪ್ರತಿಫಲ ಸಿಗಲ್ಲ? ದೇವರಿಂದ ಪ್ರತಿಫಲ ಸಿಗಲ್ಲ. ನೋಡ್ರಿ ವಾಕ್ಯ, ಯೋಹನ ಸುವಾರ್ತೆ 12ನೇ ಅಧ್ಯಾಯ 43ನೇ ವಾಕ್ಯ. ಯಾಕೆಂದರೆ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತು. ನೋಡಿದ್ರ? ದೇವರಿಂದ ಬರುವ ಮಾನಕ್ಕಿಂತ. ಇದೆಲ್ಲ ಯಾರ ಬಗ್ಗೆ ಮಾತಾಡ್ತಿದ್ರೆ? ಈ ಸದಸ್ಯರ ಪರಿಸರ ಬಗ್ಗೆ ಮಾತಾಡ್ತಿದ್ರು. ಅವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಅವ್ರದ್ದು ಕ್ಯಾರೆಕ್ಟರ್ ಹೆಂಗಿದ್ರು? ಒಳ್ಳೆ ಬಟ್ಟೆ ಹಾಕೊಳ್ಳೋದು,
ಲೆಂತಿ ಬಟ್ಟೆ ಹಾಕೊಂಡ್ಬಿಡೋದು, ಎಲ್ರ ಮುಂದೆ ನಮಸ್ಕಾರ, ಅವ್ರು ಹೋದ್ರೆ ನಮಸ್ಕಾರ ಮಾಡ್ಬೇಕು, ನಮಸ್ಕಾರ ಮಾಡಿ ಅವ್ರಿಗೆ ಅವ್ರನ್ನ ಇದ್ ಮಾಡ್ಬೇಕು, ಅವ್ರಿಗೆಲ್ರಿಗೂ ತಲೆಬಾಗಿ ನಮಸ್ಕಾರ ಮಾಡ್ಬೇಕು, ಅವ್ರಿಗೆ ವಂದನೆಗಳು ಸಲ್ಲಿಸ್ಬೇಕು, ಗೌರವನ ಸಲ್ಲಿಸ್ಬೇಕು, ಸ್ಟೇಜ್ ಮೇಲೆ ಕುತ್ಕೊಬೇಕು, ಪ್ರಥಮ ಸ್ಥಾನದಲ್ಲಿ ಚೇರ್ ಫ್ರಂಟ್ ಟೀಚರ್ ಕುತ್ಕೊಬೇಕು. ಇದೆಲ್ಲ ಅವ್ರ ಮೈಂಡ್. ಮನುಷ್ಯರ ಮುಂದೆ ನಾವು ದೊಡ್ಡವನ ಕಾಣಿಸ್ಕೊಬೇಕು. ನಮ್ಗೆಲ್ಲ ಈ ತರ ಏನಾದ್ರು ಇದೆಯಾ? ಎಲ್ಲಾದ್ರೂ ಸ್ವಲ್ಪ ಮೂಲೆಯಲ್ಲಿ ಇದೆಯಾ? ನನ್ನ ನೋಡಿದ್ರೆ ನಾನು ಎಲ್ರು ವಿಶ್ ಮಾಡ್ಬೇಕು, ನನ್ನ ನೋಡಿದ್ರೆ ನಾನು ಹೊಗಳ್ಬೇಕು, ನಾನು ಸ್ವಲ್ಪ ಎಲ್ರಿಗಿಂತ ಶ್ರೇಷ್ಠನಾಗಿ ಕಾಣಿಸ್ಕೊಂಡ್ಬಿಡ್ಬೇಕು, ನನಗೆ ತುಂಬಾ ನನ್ಗೆ ಏನ್ ಮಾಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಎಲ್ರು, ನನಗೆ ಚೇರಲ್ಲಿ ಫ್ರಂಟ್ ಅಲ್ಲಿ ಬಂದು ಕುತ್ಕೊಳ್ಳೋ ರೀತಿಯಲ್ಲಿ ಹೇಳ್ಬೇಕು. ಆ ರೀತಿ ಭಾವನೆಗಳಿದ್ಯಾ? ಅಪಾಯ. ಅದು ಡೇಂಜರ್ ಸೈನ್ ಅಷ್ಟೇ. ಯಾವ ರೀತಿ ಡೇಂಜರ್ ಸೈನು? ಆ ಡೇಂಜರ್ ಸೈನ್ ಏನ್ ಹೇಳ್ಕೊಡ್ತಿದೆ ಗೊತ್ತಾ? ನೀನು ಪ್ರತಿಫಲವನ್ನ ಇಲ್ಲೇ ಎದುರು ನೋಡ್ತಾ ಇದ್ಯಾ, ದೇವ್ರು ನಿನ್ಗೆ ಯಾವುದೇ ಪ್ರತಿಫಲ ಕೊಡಲ್ಲ ಅನ್ನೋ ರೀತಿ ಅಂತ ಸೈನ್ ಅಲ್ವಾ? ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 44ನೇ ವಾಕ್ಯ. ಒಬ್ಬನೇ ದೇವರಿಂದ ಬರುವಂತಹ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬೀರಿ? ನೋಡಿದ್ರ ಕ್ರಿಸ್ತನ ಪ್ರೀತಿ ಸಹೋದರರೇ, ಇದೆಲ್ಲ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಇದನ್ನ ಯೇಸು ಕ್ರಿಸ್ತನು ಸದುಸೇರಿ ಪರಿಸರಿಗೆ ಮಾತಾಡ್ತಾರೆ ಅಂತ ತಿಳ್ಕೊಂಬೇಡ್ರಿ. ಈವನ್ ನನಗೂ ಇರ್ಬೋದು, ನಿಮಗೂ ಇರ್ಬೋದು, ನಿಮ್ಮ ಹೃದಯದಲ್ಲಿ ಇರ್ಬೋದು. ಏನಿರ್ಬೋದು? ನಾವು ಕಾನ್ಸಿಗ್ರೇಷನ್ ಮಾಡ್ಕೊಂಡ್ರು ಕೂಡ, ಕಾನ್ಸಿಗ್ರೇಷನ್ ಮಾಡ್ಕೊಂಡ್ಮೇಲೆ ನಾವು ಮಾಡುವಂತ ಕೆಲಸಗಳಿಗೆ ಈ ಭೂಮಿಯಲ್ಲಿ ಸಹೋದರ ಮಧ್ಯದಲ್ಲಿ ನನಗೆ ಹೊಗಳಿಕೆ ಬರ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ಕೆಲವೊಂದು ಕೆಲಸಗಳನ್ನ ನಾವು ಮಾಡ್ತಾ ಇರಬಹುದು. ಅದು ಅಪಾಯದ ಗುರುತು. ಆ ರೀತಿ ನಾವು ಎದುರು ನೋಡೋಗಿಲ್ಲ. ನಾವೇನ್ ಮಾಡ್ಬೇಕು? ಪ್ರತಿಫಲ ದೇವರಿಂದ ಬರ್ಬೇಕಾದ್ರೆ ಮನುಷ್ಯರ ಮುಂದೆ ಒಳ್ಳೆ ಹೆಸರು ಪಡಿಬೇಕಂತ ಉದ್ದೇಶದಲ್ಲಿ ಕೆಲಸ ಮಾಡಬಾರ್ದು. ಯಾವುದೇ ಕೆಲಸ ಇರ್ಲಿ ಅಲ್ವಾ? ಕೆಲವು ಸಹೋದರ ಕೆಲವೊಂದು ಸಮಯದಲ್ಲಿ ಹೇಳೋದುಂಟು, ಬ್ರದರ್ ಇದೆಲ್ಲ ಕರೆಕ್ಟ್ ಹೇಳ್ತಾ ಇದ್ರಾ, ಆದ್ರೆ ಕೆಲವ್ರು ಬಂದು ನಮ್ಮನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ, ಹೊಗಳ್ತಾರೆ. ಅವಾಗ ನಾವ್ ಏನ್ ಮಾಡೋದು? ಹೊಗಳ್ಲಿ, ಅಪ್ರಿಶಿಯೇಟ್ ಮಾಡ್ಲಿ. ಅದರಿಂದ ನಾವು ದೊಡ್ಡ ಮೇಲೆ ಕೆತ್ತರಿಕೆಯನ್ನು ಹೋಗೋದ್ ಬೇಡ. ದೇವರಿಗೆ ಥ್ಯಾಂಕ್ಸ್ ಏನು ಮುಂದುವರಿತಾರ. ಕರೆಕ್ಟ್ ಅಲ್ವಾ? ಗೊತ್ತು ತಾನೆ? ಯೇಸು ಕ್ರಿಸ್ತನ ಕತ್ತೆ ಮೇಲೆ ಕೊಂಡಿಸ್ಕೊಂಡು ಹೋದ್ರು, ಆಮೇಲೆ ಆತನ ಶಿಲ್ಬೆಯಲ್ಲಿ ಹಾಕಿದ್ರು. ನಮ್ಗೆ ಅದನ್ನು ಕೂಡ ಎದುರು ನೋಡ್ಕೊಂಡಿರ್ಬೇಕು ದೇವ್ರ ಮಕ್ಳು. ಇವತ್ತು ಹೊಗಳವ್ರು ನಾಳೆ ನಮ್ಮನ್ನ ನಿಂದಿಸ್ತಾರೆ, ಅವೆಲ್ಲ ರೆಡಿ ಆಗಿರ್ಬೇಕು. ಆ ಭಾವನೆಯಲ್ಲಿ ಇರ್ಬೇಕು ದೇವ್ರ ಮಕ್ಳು ಯಾವಾಗ್ಲೂ. ನನ್ನ ಹೊಗಳ್ಬಿಟ್ರು, ಇವಾಗ ನೋಡಿ ನನ್ನ ಇದ್ ಮಾಡ್ಬಿಟ್ರು, ಆ ರೀತಿ ಇರ್ಬಾರ್ದು. ಹೊಗಳಿಕೆನೂ ಶಾಶ್ವತ ಅಲ್ಲ, ತೆಗಲಿಕ್ಕೂ ಶಾಶ್ವತ ಅಲ್ಲ. ಆದ್ರೆ ದೇವರಿಗೆ ಕೊಡುವಂತ ರಿವಾರ್ಡ್ ಇದೆ, ಫೈನಲ್ ರಿವಾರ್ಡ್. ಅದಕ್ಕೋಸ್ಕರನೇ ನಮ್ಮ ಉದ್ದೇಶಗಳು ಇರ್ಬೇಕು. ದೇವ್ರ ಮಕ್ಳು ಯಾವಾಗ್ಲೂ ಈ ಗುಣಗಳನ್ನ ಹೊಂದ್ಕೊಂಡಿರೋ. ಅದಕ್ಕೆ ರೋಮ ಬರೆದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳನುಸಾರವಾಗಿ ಪ್ರತಿಫಲ ಕೊಡೋಣ. ಅಂದ್ರೆ ನೀವು ನನಗೆ ಯೋಗ್ಯವಾದ ಕೃತ್ಯಗಳನ್ನ ಮಾಡ್ರಿ, ನಾನೇ ಅದಕ್ಕೆ ಪ್ರತಿಫಲ ಕೊಡ್ತೀನಿ. ಆದ್ರೆ ಮನುಷ್ಯರಿಗೆ ತಕ್ಕಂತ ಕೃತ್ಯಗಳನ್ನ ಮಾಡೋದಾಗಿದ್ರೆ ನನ್ನಿಂದ ಯಾವುದೇ ಪ್ರತಿಫಲ ನಿಮ್ಗೆ ಏನಾಗಲ್ಲ, ಸಿಗೋದಿಲ್ಲ ಅನ್ನೋ ವಿಷಯವನ್ನ ಅಲ್ಲಿ ಸ್ಪಷ್ಟವಾಗಿರುತ್ತೆ. ಓಕೆ, ಸೊ ಈಗ ನಾವು ಮುಂದಿನ ಒಂದು ವಾಕ್ಯವನ್ನ ನೋಡೋಣ. ಹೋದ್ರಿ ಮುಂದಿನ ವಾಕ್ಯ ರೋಮಪುರದ 2ನೇ ಅಧ್ಯಾಯ 7ನೇ ವಾಕ್ಯ. ಯಾರು ಪ್ರಭಾವ, ಮಾನ, ನಿರ್ವಲತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನು ಕೊಡುವೆನು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಟಾಪಿಕ್ ತಗೊಳಕ್ಕೆ ಒಂದು ಸಬ್ಜೆಕ್ಟ್ ಬೇಕು, ನಮ್ಗೆ 1 ಅವರ್ ಮೇಲ್ ಬೇಕು. ಅಷ್ಟು ದೊಡ್ಡ ಮಾಹಿತಿ ಇದೆ. ಯಾರು ಪ್ರಭಾವ, ಮಾನ, ನಿರ್ಲಯತ್ವವನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಅಂತ ಹೇಳ್ಬೋದು. ರೈಟಾ? ನೋಡ್ರಿ, ಈ ವಾಕ್ಯವನ್ನ ಮೆಮೊರಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಒಂದು ವಾಕ್ಯ. ನಾವಿನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಏನು ವಿಷಯ ಹೇಳ್ತಾ ಇದೆ ಅಂದ್ರೆ, ನೋಡ್ರಿ, ಇಲ್ಲಿ ಪ್ರಭಾವ ಅಂದ್ರೆ ಏನಂತನೂ ನಮ್ಗೆ ಗೊತ್ತಿಲ್ಲ, ಮಾನ ಅಂದ್ರೆ ಏನಂತನೂ ಗೊತ್ತಿಲ್ಲ, ನಿರ್ಲಯತ್ವ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪನೇ ಗೊತ್ತಿದೆ, ನಿತ್ಯ ಜೀವ ಅಷ್ಟು ಗಮನನೂ ಕೊಡ್ತಾ ಇಲ್ಲ. ಆದ್ರೆ ಗೊತ್ತಿರೋದು ಒಂದು ವಿಷಯ, ಏನಿಲ್ಲ, ಬೇಸರ ಮಾತ್ರ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇದೊಂದು ಚೆನ್ನಾಗಿ ಗೊತ್ತು ನಮ್ಗೆ. ಯಾಕಂದ್ರೆ ನಮ್ಗೆ ಅವಾಗ ಬೇಸರವಾಗ್ಬಿಡುತ್ತೆ. ಆಗುತ್ತಾ ಇಲ್ವಾ ಬೇಸರ? ಅಲ್ವಾ? ಬೇಸರ ಆಗುತ್ತಾ ಆಗಲ್ವಾ? ಬೇಸರ ಅಂದ್ರೆ ಏನು ಗೊತ್ತಾ? ಅಟ್ಲೀಸ್ಟ್ ಏನ್ರಿ ಬೇಸರ ಅಂದ್ರೆ ಏನು ಗೊತ್ತಿಲ್ವಾ? ಏನೋ ಒಂದ್ ಹೇಳ್ರಿ ಬ್ರದರ್, ಬೇಸರ ಅಂದ್ರೆ ನಮ್ಗೆ ಆ ರೀತಿ ಇದೆಯಾ? ಹೆಂಗ್ ಅರ್ಥ ಮಾಡ್ಕೊಂಡಿದ್ರ ಬೇಸರ? ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಬಹುದು?
ಇಷ್ಟೆಲ್ಲ ಪ್ರೀತಿ ಸರಿ ಯಾರಿಗೊಬ್ರು ಏನ್ ಮಾಡ್ತೀರಾ, ಒಳ್ಳೇದ್ ಮಾಡ್ತೀರಪ್ಪ, ಒಳ್ಳೇದ್ ಮಾಡಿದಿರಾ, ಬದಲಾಗಿ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೇದ್ ಬರ್ಲಿಲ್ಲ, ನಿಮ್ಗೆ ಏನ್ ಬಂತು, ಕೆಟ್ಟದ್ ಬಂದ್ಬಿಡ್ತು. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ತಕ್ಷಣ ಮೈಂಡಿಗೆ ಏನ್ ಅನ್ಸುತ್ತೆ? ಏನಕ್ಕಪ್ಪ ನಾನು ಈ ಒಳ್ಳೇದ್ ಮಾಡ್ಬೇಕಾಯ್ತು, ಬೇಡವೇ ಬೇಡ, ನಾನು ಮಾಡೋದೇ ಇಲ್ಲ. ಯಾಕ್ ತಾನೇ ಇವ್ರಿಗೆ ಮಾಡಕ್ ಹೋದೆ ನಾನು, ಯಾಕ್ ತಾನೇ ಈ ಒಳ್ಳೆ ಕೆಲಸ ಮಾಡಕ್ ಹೋದೆ, ಬೇಡ ಬಿಡು, ನಾನು ಮಾಡೋದೇ ಇಲ್ಲ. ಅದೇ ಬೇಸರಗೊಂಡ್ಬಿಡೋದು. ಅಂದ್ರೆ ಒಳ್ಳೆ ಕೆಲ್ಸನ ಅಡ್ಡಿಗಳು ಬಂದಾಗ, ಅಡೆತಡೆಗಳು ಬಂದಾಗ ನಿಲ್ಲಿಸ್ಬಿಡೋದು, ಅದನ್ನ ಕಂಟಿನ್ಯೂ ಮಾಡಲ್ಲ. ಇದು ಬರುತ್ತಾ ನಮ್ಗೆ? ದೇವ್ರ ಮಕ್ಕಳ ಮಧ್ಯದಲ್ಲಿ ಇದು ಬರುತ್ತಾ? ಬರುತ್ತೆ ಕ್ರಿಸ್ತನಲ್ಲಿ ಪ್ರೀತಿಯ ಸರಸವರೇ. ನೋಡ್ರಿ, ಅದಕ್ಕೆ ರಿವಾರ್ಡ್. ಈ ಬೇಸರವನ್ನ ಬಂದ್ರು ಕೂಡ ಕಂಟಿನ್ಯೂ ಒಳ್ಳೇದ್ ಮಾಡ್ತಾರೆ ನೋಡ್ರಿ, ಅದಕ್ಕೆ ರಿವಾರ್ಡ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ ಕರ್ತನಾದ ಯೇಸು ಕ್ರಿಸ್ತನು. ಯೋಚನೆ ಮಾಡ್ರಿ, ಈ ಭೂಮಿಗೆ ಬಂದು ದೀಕ್ಷಾಸ್ನಾನ ತಗೊಂಡ ದಿನದಿಂದ ಯಾರಾದ್ರೂ ಅವ್ರಿಗೆ ಒಳ್ಳೇದ್ ಮಾಡಿದ್ರ? ಸೈತಾನಿಂದ ಹಿಡ್ದು ಅಪೋಸ್ತಲರಿಂದ ಹಿಡ್ದು ಎಲ್ರು ಯಾರು ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ ನೋಡ್ರಿ. ಅವ್ರ ಪಡೆಗೆ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾನೆ ಇದ್ರೆ ಎಲ್ರು ಅವ್ರಿಗೆ ಏನ್ ಮಾಡ್ತಾ ಇದಾರೆ? ಎಲ್ರು ಅವ್ರ ಕಷ್ಟವನ್ನೇ ಕೊಡ್ತಾ ಇದಾರೆ. ಆಯ್ತಪ್ಪ ದೇವ್ರೆ, ಈ 3.5 ವರ್ಷ ನನ್ನ ಕೈಯಲ್ಲಿ ಕಂಟಿನ್ಯೂ ಮಾಡಕ್ಕಾಗಲ್ಲ, ನಾನು ಈ ಒಂದು 6 ತಿಂಗಳಲ್ಲಿ ನಿಲ್ಲಿಸ್ತೀನಿ ಸೇವೆ ಅಂತ ನಿಲ್ಸಿದ್ರ? ನಿಲ್ಸಿಲ್ಲ. ನೋಡಿ, 3.5 ವರ್ಷ ಎಷ್ಟು ಡಿಫಿಕಲ್ಟೀಸ್ ಬಂದಿರ್ಬೋದು ಅವ್ರಿಗೆ, ಎಷ್ಟು ಕಷ್ಟಗಳು ಬಂದಿರ್ಬೋದು ಅಲ್ವಾ? ಆದ್ರೂ ಕೂಡ ಏನ್ ಮಾಡಿಲ್ಲ, ಬಿಡ್ಲಿಲ್ಲ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತಾರೆ, ಪೇಷಿಯಂಟ್ ಕಂಟಿನ್ಯೂಯನ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಶಾಂತತೆ, ನಮ್ಮ ಒಂದು ದೀರ್ಘ ಶಾಂತಿ, ಅದು ನಿರಂತರವಾಗಿ ಕಾಣಿಸ್ಕೊಳ್ಬಿಡ್ಬೇಕಂತಿದೆ. ಸೊ ದೇವ್ರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಬೇಕು ಮುಖ್ಯವಾಗಿ, ಅಲ್ವಾ? ಅಂದ್ರೆ ಕೆಲವೊಂದು ವಿಷಯ ಮಾಡಿದಾಗ ಅದನ್ನ ಸಗಿಸ್ಕೊಂಡು, ಅದನ್ನ ತಾಳ್ಕೊಂಡು, ಶಾಂತಿಯಿಂದ ನಿರಂತರವಾಗಿ ಯಾವುದೇ ಅಡ್ಡಿತಡೆಗಳು ಬಂದ್ರು ಒಳ್ಳೇದನ್ನ ಬಿಡದೆ ಮುಂದುವರಿಸುವಂತ ಗುಣ ಬೇಕು ನಮ್ಗೆ. ಆ ಗುಣ ಬೇಕು ಅಂದ್ರೆ, ಈ ಗುಣ ನಮ್ಮಲ್ಲಿ ಬೆಳಿಬೇಕಂದ್ರೆ ಯಾವ ಗುಣ ಬೆಳಿಬೇಕು? ಎಷ್ಟೇ ಕೆಟ್ಟ ಹೆಸರು ಬಂದ್ರು ಕೂಡ ಒಳ್ಳೇದ್ ಮಾಡ್ಬೇಕಂದ್ರೆ ಹೇಗ್ ಬೆಳೆಯಕ್ಕಾಗುತ್ತೆ? ಓಕೆ, ನಾನು ಹೇಳಿದ ವಿಷಯ ನಿಮ್ಗೆ ಎಷ್ಟು ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ, ಇನ್ನೊಂದ್ಸರಿ ಕ್ಲಿಯರ್ ಆಗಿ ರಿಪೀಟ್ ಮಾಡ್ತೇನೆ, ಯಾಕಂದ್ರೆ ತುಂಬಾ ಮುಖ್ಯವಾದ ವಿಷಯ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡ್ರಿ, ನಾವು ಬೇಸರನೇ ಗೊಳ್ಬಾರ್ದು. ಬೇಸರ ಆಗುವಂತ ಸನ್ನಿವೇಶಗಳು ಬರ್ತಾನೆ ಇದ್ರು ಕೂಡ, ಎಷ್ಟೇ ಬೇಸರಗೊಳಿಸುವಂತ ಒಂದು ಸನ್ನಿವೇಶಗಳು ನಮ್ಮ ಮುಂದೆ ಆ ರೀತಿಯಾದಂತ ಸಂಭವಗಳು ನಡೀತಾ ಇದ್ರು ಕೂಡ ನಾವು ಮಾತ್ರ ಬೇಸರಗೊಳ್ಳದೆ, ಅಂದ್ರೆ ಏನರ್ಥ, ಯಾವ ರೀತಿ? ನಮ್ಮ ಮಾತಿನಲ್ಲಿ ಈ ರೀತಿ ಮಾತುಗಳನ್ನ ಬಳಸದೆ, ಅಯ್ಯೋ ಯಾಕ್ ಬೇಕಾಯ್ತು ನನಗೆ ಈ ಕೆಲ್ಸ, ಯಾಕ್ ತಾನೇ ನಾನು ಮಾಡಕ್ ಹೋದ್ನೋ, ಅಲ್ವಾ? ನಾನು ಇದ್ ಮಾಡ್ಬಾರ್ದಾಗಿತ್ತು, ಇನ್ಮೇಲೆ ಮಾಡೋದೇ ಇಲ್ಲ, ಇನ್ಮೇಲೆ ಇಂಥ ಕೆಲ್ಸ ನಾನು ಮಾಡೋದು, ಆ ರೀತಿಯಾದಂತ ಪದಗಳು ಬರ್ದೆ ಇರ್ಬೇಕು. ಆದ್ರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬಾಯಿಯಲ್ಲಿ ನಿರಂತರವಾಗಿ ಆ ಒಳ್ಳೇದನ್ನ ನಗ್ನಗ್ದ ಸಂತೋಷನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಶ್ನೆ ಅರ್ಥವಾಗಿರ್ಬೇಕು. ಉತ್ತರ ಎಲ್ಲಿದೆ? ಉತ್ತರ? ಉತ್ತರ ವಾಕ್ಯದಲ್ಲೇ ಇದೆ. ಕ್ರಿಸ್ತನ ಪ್ರೀತಿ ಸರ್, ಕರೆಕ್ಟ್ ಅಲ್ವಾ? ಉತ್ತರ ವಾಕ್ಯದಲ್ಲೇ ಇದೆ. ಏನ್ ಉತ್ತರ ಇದೆ ಅಂದ್ರೆ, ಯಾರು ಪ್ರಭಾವಮಾನ ನಿರ್ಲಯತ್ವವನ್ನು ಹೊಂದಬೇಕಂದ ಪ್ರಭಾವಮಾನ ನಿರ್ಲಯತ್ವವನ್ನು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಬೇಸರನೆ ಬರಲ್ಲ ನೋಡಿ. ನಿಜವಾದ ಮಾತಿದು, ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಫಸ್ಟ್ ಆಫ್ ಆಲ್, ಪ್ರಭಾವ ಮಾನ ನಿರ್ಲಯತ್ವ ದೇವ್ರು ನಮ್ಗೆ ಕೊಡಂತ ರಿವಾರ್ಡ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೇನಾಗಲ್ಲ, ಈ ಕಷ್ಟಗಳು ದೊಡ್ಡದಾಗಿ ಅನ್ಸಲ್ಲ. ಬದಲಾಗಿ ನಮ್ಗೇನ್ ಕಾಣಿಸ್ಕೊಳ್ತಾ ಇಲ್ಲ, ಈ ಲೋಕದ ವಿಷಯಗಳೇ ಕಾಣಿಸ್ಕೊಳ್ತಾ ಇದೆ. ನೋಡಿದಿರಾ? ಈ ಗುಬ್ಬಚ್ಚಿ ನೋಡಿದಿರ ತಾನೆ? ಈಗೆಲ್ಲ ಗುಬ್ಬಚ್ಚಿಗಳು ಕಾಣಿಸ್ಕೊಳ್ತಾ ಇಲ್ಲ. ಈ ಗುಬ್ಬಚ್ಚಿಗಳು ಹೆಂಗಿರುತ್ತೆ? ಅಲ್ಲೆಲ್ಲಿ ಓಡ್ತಾ ಇರುತ್ತೆ, ಮನೆ ಪಕ್ಕ ಎಲ್ಲ ಹೋದ್ರೆ ಬಿಲ್ಡಿಂಗ್ ಒಂದು ಡಿಕ್ಕಿಗೆ ಬರುತ್ತೆ, ಅಲ್ಲಿಂದ ಟರ್ನ್ ಮಾಡುತ್ತೆ, ಇನ್ನೊಂದ್ ಕಡೆ ಹೋದ್ರೆ ಅಲ್ಲೇನಾಗುತ್ತೆ, ಒಂದ್ ಲೈಟ್ ಕಂಬ ಬರುತ್ತೆ, ಆಮೇಲೆ ಮರ ಹೋಗಿ ಬರುತ್ತೆ. ಹಿಂಗೆ ಈ ಸಿಟಿ ಕಡೆ ಗುಬ್ಬಚ್ಚಿಗಳು ಓಡಾಡೋದೆಲ್ಲ ಹಿಂಗೆ ಇರುತ್ತೆ. ಇಲ್ಲಿ 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 ಡೈವರ್ಟ್ ಮಾಡ್ಕೊಂಡು ಹೋಗುತ್ತೆ ಅಲ್ವಾ? ಆತರ ನಮ್ಮ ಭಾವನೆ ಎಲ್ಲ ಹೆಂಗಿತ್ತು ಅಂದ್ರೆ, ಈ ಲೋಕಕ್ಕೆ ಸಂಬಂಧಪಟ್ಟದಿರೋದ್ರಿಂದ ಹಲವಾರು ಅಡ್ಡಿಗಳು. ಆದ್ರೆ ಹದ್ದು ನೋಡಿದೀರಾ? ಹದ್ದು ಹೆಂಗಾರುತ್ತೆ? ಏನಾದ್ರೂ ಅಡ್ಡಿ ಬರುತ್ತೆ ಅದಕ್ಕೆ? ಬರಲ್ಲ. ಯಾಕೆ ಅಡ್ಡಿ ಬರಲ್ಲ? ಯಾಕೆಂದ್ರೆ ಎತ್ತರದಲ್ಲಿ ಆರುತ್ತೆ, ಮೇಲಿಂದ ಎಲ್ಲವನ್ನ ಗಮನಿಸುತ್ತೆ. ಹಾಗೆ ದೇವ್ರ ಮಕ್ಕಳು ಹದ್ದಿನಂತೆ ಮೇಲಿಂದ ಮುಂದೆ ಬರುವಂತ ಮುಂದಿನ ಲೋಕದ ವೈಭವವನ್ನ, ಇಡೀ ಲೋಕಕ್ಕೆ ಇಟ್ಟಿರುವಂತ ಶ್ರೇಷ್ಠವಾದಂತ ವೈಭವದಲ್ಲಿ ಸಭೆಗೆ ಇಟ್ಟಿರುವಂತ ವೈಭವವನ್ನ ನಾವ್ ಅದನ್ನೆಲ್ಲ ಗಮನಿಸುವುದಾಗಿದ್ರೆ
ನಮ್ಗೇನಾಗಲ್ಲ, ಈ ಬೇಸರ ಅನ್ನೋಂಥ ವಿಷಯವೇ ಇರೋದೇ ಇಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅಲ್ವಾ. ಆದ್ರಿಂದ ನಮ್ಗೆ ಅದು ಕಾಣಿಸ್ಕೊಳ್ತಾ ಇಲ್ಲ ನೋಡ್ರಿ, ನಾವ್ ಅದನ್ನ ಗ್ರಹಿಸ್ಕೊಳ್ತಿಲ್ಲ ನೋಡ್ರಿ, ಅದಕ್ಕೆ ನಮ್ಗೆ ಬೇಸರ ಎಲ್ಲ ಏನಾಗ್ತಿದೆ ಇವತ್ತು ಬರ್ತಾ ಇರೋದು. ನಮ್ಗೇನಾದ್ರೂ ಗಮನಕ್ಕೆ ಬಂದ್ಬಿಟ್ರೆ, ಆ ವಿಷಯ ನಮ್ಮ ಜ್ಞಾನಕ್ಕೆ ಬಂದ್ಬಿಟ್ರೆ ನಮ್ಗೇನಾಗಲ್ಲ, ಖಂಡಿತವಾಗ್ಲೂ ಆ ಬೇಸರ ಆಗಲ್ಲ. ಅದಕ್ಕೆ ಸತ್ಯವೇದದಲ್ಲಿ ಒಂದು ವಾಕ್ಯವಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ವಾಕ್ಯವನ್ನು ಓದ್ರಿ. ಆ 1 ಕೊರಿಂಥದವರಿಗೆ 2ನೇ ಅಧ್ಯಾಯ 9ನೇ ವಾಕ್ಯ. 1 ಕೊರಿಂಥದವರಿಗೆ 2ನೇ ಅಧ್ಯಾಯ 9ನೇ ವಾಕ್ಯ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನೋಡಿದ್ರಾ? ಇನ್ನೊಂದ್ಸರಿ ನಿಧಾನಕ್ಕೆ ಹೋದ್ರಿ, ಅದೇ ವಾಕ್ಯ ನಿಧಾನಕ್ಕೆ ಹೋದ್ರಿ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನೋಡಿದ್ರಾ? ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ. ಯಾರ್ರೀ ದೇವ್ರನ್ನ ಪ್ರೀತಿಸುವವ್ರನ್ನ? ದೇವ್ರನ್ನ ಪ್ರೀತಿಸುವವರಂದ್ರೆ ಯಾರು ಹೇಳ್ತಾರೆ? ಯಾರ ಬಗ್ಗೆ ಮಾತಾಡ್ತಿದ್ರಿ ಈ ವಾಕ್ಯ? ಲೋಕದವ್ರ ಬಗ್ಗೆ ಮಾತಾಡ್ತಿದ್ರಾ? ನಮ್ ಬಗ್ಗೆ ತಾನೆ, ಕರೆಕ್ಟ್ ಅಲ್ವಾ? ಹೇಗೆ ರೋಮಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ ಹೋದ್ರಿ. ರೋಮಪುರದವರಿಗೆ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ನೋಡಿದ್ರ? ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವ್ರು ನಾವೇ ದೇವರನ್ನ ಪ್ರೀತಿಸ್ತಾ ಇರೋದು. ನಮಗೆ ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ. 1 ಕೊರಿಂಥದವರಿಗೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಮಾತಾಡಿದ ವಿಷಯ ಸಭೆಗೋಸ್ಕರ ಮಾತಾಡಲ್ಪಟ್ಟಿದೆ. ಏನಂತ ಹೇಳ್ತಿದ್ರೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತವುಗಳಂದ್ರೆ ಏನರ್ಥ? ಸಿದ್ಧ ಅಂದ್ರೆ ರೆಡಿ ಮಾಡಿ ಇಟ್ಟಿದ್ದಾರೆ. ಅದು ಗೊತ್ತಿಲ್ವಂತ. ನೀವು ಯಾರೋ ನಿಮ್ ಮನೆಗೆ ಯಾರೋ ನಿಮ್ಗೆ ಕರೆದಿದ್ರೆ ಮನೆಗೆ, ಬನ್ರಿ ಬ್ರದರ್ ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ನೀವು ಇಲ್ಲಿಂದ ತುಂಬಾ ದೂರ ಅವ್ರ ಮನೆ ಇದೆ ಅಂತ ಇಟ್ಕೊಳ್ಳಿ. ತುಂಬಾ ದೂರದಿಂದ ನೀವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಟೈಮ್ ಆಯ್ತು, ಹೊಟ್ಟೆ ತುಂಬಾ ಹಸಿತಾ ಇದೆ ನಿಮ್ಗೆ, ಎಲ್ಲಾದ್ರೂ ಊಟ ಮಾಡ್ಕೊಳ್ಳೋಣ. ಇನ್ನೊಂದ್ ಕಡೆ ನಿಮ್ಗೆ ಒಂದಿದು, ನಮ್ ಕರೆದಿರೋ ಊಟ ಕೊಡ್ತಾರ ಇಲ್ವೋ ಗೊತ್ತಿಲ್ಲ, ಬೇರೆ ಕಾಫಿ ಟೀ ಕೊಟ್ಟು ಕಳ್ಸ್ಬಿಡ್ತಾರ, ಇಲ್ಲ ಬೇರೆ ನೀರ್ ಮಾತ್ರ ಕೊಟ್ಬಿಡ್ತಾರ ಅಂತ ಮೈಂಡ್ ಅಲ್ಲಿ ಅನ್ಕೊಂಡು ಹೋಗ್ತಿದ್ರಾ. ಹಸಿವೆ ಬೇರೆ ಅಲ್ವಾ, ನಿಮ್ಗೆ ಆಗ್ತಾನೆ ಇಲ್ಲ ತಡ್ಕೊಳಕ್ಕೆ. ಆದ್ರೂ ಕೂಡ ಏನ್ ಮಾಡ್ತಿದ್ರಾ? ಏನೋ ಕರೆದ್ರಪ್ಪ ಹೋಗ್ಬಿಡೋಣ ಅಂತ ಹೋಗಿದ್ರಾ. ಹೋದ್ರೆ ಒಂದ್ ದೊಡ್ಡ ಟೇಬಲ್ ಅಲ್ಲಿ ನಿಮ್ಗೇನೇನ್ ಊಟ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದಾರೆ ಅವರು. ನೀವ್ ಬರ್ಲಿ ಊಟ ಮಾಡ್ಲಿ ಅಂತ. ನೀವೇನ್ ಮಾಡಿದಿರಾ? ಊಟ ಹಸಿವಿಗೆ ಎಲ್ಲಾದ್ರೂ ಹೋಟ್ಲ್ ಊಟ ಮಾಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡಿದ್ರೆ ಏನೇನ್ ಶ್ರೇಷ್ಠ ಊಟಗಳಿದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅಲ್ವಾ? ನಿಮ್ಗೆ ಗೊತ್ತೇ ಇಲ್ಲ. ಹೋಗ್ ನೋಡಿದ್ರೆ ಹೆಂಗಿರುತ್ತೆ ನಿಮ್ಗೆ, ಅಲ್ಲಪ್ಪ ಏನಪ್ಪಾ ಇದು ಊಟ, ನನ್ ಹೊಟ್ಟೆ ಹಸಿವಿಗೆ ಊಟಕ್ಕೂ. ಯೋಚನೆ ಮಾಡ್ರಿ, ದೇವ್ರು ಹಿಂಗೆ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಯಾರಿಗೆ? ದೇವ್ರನ್ನ ಪ್ರೀತಿಸೋರು. ಆದ್ರೆ ನಮ್ಗೆ ಗೊತ್ತಿಲ್ಲ. ಆ ಮನೆಗೆ ಹೋಗೋರ್ಗೆ ಏನ್ ಊಟ ಇದೆ ನಮ್ಗೆ ಹೆಂಗ್ ಗೊತ್ತಾಗಿರ್ಲಿಲ್ವೋ, ಆ ಓಟನ ಓಡಿ ಮುಗಿಸೋರಿಗೆ ದೇವ್ರು ನಮ್ಗೆ ಸಿದ್ಧ ಮಾಡಿರೋ ವಿಷಯ ನಮ್ಗೆ ಗ್ರಹಿಸ್ಕೊಳಕ್ ಆಗ್ತಾ ಇಲ್ಲ. ಅದನ್ನೇ ಮಾತಾಡ್ತಿರೋದು, ಪ್ರಭಾವ, ಮಾನ, ನಿರ್ಲಯತ್ವ ಅಂತ ಗ್ರಹಿಸ್ಕೊಳಕ್ ಆಗ್ತಿಲ್ಲ. ಕ್ರಿಸ್ತನ ಪ್ರೀತಿ ಸಹೋದರರೇ, ಸಾಧನ ವಿಷಯ ಅಲ್ಲ. ಸುಮ್ನೆ ತಿಳ್ಕೊಂಬರ್ರಿ, ದೇವ್ರು ನಮ್ಮನ್ನ ಏನೋ ಒಂದ್ ಕಡೆ ಕರೆದು ಬಿಟ್ಟಿದ್ದಾರೆ, ನಾವು ಓಟ ಓಡಿ ಮುಗಿಸ್ಕೊಂಡ್ಬಿಡ್ತೀವಿ. ಏನ್ ಇವತ್ತೊಂದು ಜೀವನ ನಡೆಸ್ತಾ ಇದೀವಲ್ಲ, ಇದೇ ಜೀವನ ಆಮೇಲೆ ಇರುತ್ತೆ ಅಂದ್ಬಿಟ್ಟು. ಆ ಜೀವನಕ್ಕೆ ಈ ಜೀವನಕ್ಕೂ ನೀವು ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ. ಆ ತರ ಒಂದು ಲೈಫ್ ಇಮೇಜ್ ಮಾಡಿಲ್ಲ ಗೊತ್ತಾ? ಇವತ್ತು ಎಷ್ಟೋ ಜನರು ಈ ದೊಡ್ಡ ದೊಡ್ಡ ಒಂದು ಆಲೋಚನೆ ಮಾಡಿ ಮೂವಿ ತಗೊಂಡ್ರಿ, ಇಲ್ಲ ಬೇರೆ ಬೇರೆ ಕಥೆಗಳನ್ನ ಬರ್ತಿದ್ರು, ದೇವ್ರು ಸಿದ್ಧ ಮಾಡಿರೋ ವಿಷಯಗಳನ್ನ ಗ್ರಹಿಸ್ಕೊಳಕ್ ಆಗ್ತಿಲ್ಲ. ಅದು ಮನುಷ್ಯನ ಜ್ಞಾನಕ್ಕೆ ಬರ್ತಾನೆ ಇಲ್ಲ. ಅಷ್ಟು ದೊಡ್ಡ ವಿಶ್ವನ ಇಟ್ಟಿದ್ದಾರೆ ಯಾರು? ದೇವರು. ಯಾರಿಗೋಸ್ಕರ? ಆತನ ಪ್ರೀತಿಸುವವರಿಗೋಸ್ಕರ ಅಲ್ವಾ? ಆದ್ರೆ ದೇವ್ರ ಮಕ್ಳು ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬೇಸರಗೊಳ್ತಾ ಇದೀವಿ. ಒಂದ್ ಒಳ್ಳೆ ಕೆಲ್ಸನ ಕಂಟಿನ್ಯೂ ನಮ್ಮ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಲ್ವಾ? ಸಡನ್ ಆಗಿ ನಮ್ಗೆ ಏನಾಗುತ್ತೆ? ಡಿಸ್ಕರೇಜ್ಮೆಂಟ್ ಆಗ್ಬಿಡುತ್ತೆ. ಯಾಕಪ್ಪ ಬೇಕು? ಕೆಲವೊಂದ್ ಟೈಮಲ್ಲಿ ಮಾತು ಹೆಂಗಿರುತ್ತೆ ಗೊತ್ತಾ? ಯಾಕಪ್ಪ ನಾನ್ ಕಾನ್ಸಂಟ್ರೇಷನ್ ಮಾಡ್ಕೊಂಡೆ? ಯಾಕಪ್ಪ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಂಡೆ? ಯಾಕಪ್ಪ ದೇವ್ರ ಹತ್ರ ಬಂದೆ? ಅಯ್ಯೋ,
ಹಂಗೆಲ್ಲ ಇರುತ್ತೆ ನಮ್ಮ ಮನಸ್ಸಿನ ಭಾವನೆಗಳು. ಕ್ರಿಸ್ತಲಪಿದೆ ಸರೋಸರೇ, ಇದು ಮಾಂಸದ ಬಲಹೀನತೆ. ಹಾಗಂತ ನೀವು ಆತರ ಮಾತಾಡಿದ್ರ ದೇವ್ರು ನಿಮ್ಮನ್ನ ರಿಜೆಕ್ಟ್ ಮಾಡಲ್ಲ. ದೇವ್ರ ಕೃಪೆ ಅಂತ ಒಂದಿರೋದಕ್ಕೋಸ್ಕರ ನಾವ್ ಇನ್ನು ಕೂಡ ಇಂತಹ ಭಾವನೆಗಳು ಬಂದ್ರು ಕೂಡ ಕೃಪೆಯಲ್ಲಿ ನಿಂತಿದ್ದೀವಿ. ಆದ್ರೂ ಒಂದು ದಿನ ಏನಾಗ್ಬೇಕು, ನಾವು ಬದಲಾವಣೆ ಕಾಣಿಸ್ಕೊಬೇಕಾ, ಚೇಂಜಸ್ ಬರ್ಬೇಕಾ, ಈ ಬೇಸರದಿಂದ ಹೊರಡೆ ಬರ್ಬೇಕಾ? ಹೌದು, ದೇವ್ರ ಮಕ್ಕಳು ನಾವ್ ಅರ್ಥ ಮಾಡ್ಕೊಬೇಕಾದ್ರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಈ ಭೂಮಿಯಲ್ಲಿ ಸುಖಭೋಗವಾಗಿ ಜೀವನ ಮಾಡಕ್ಕೆ ಕಾನ್ಸಂಟ್ರೇಷನ್ ಮಾಡ್ಲಿಲ್ಲ. ಕರೆಕ್ಟಾ? ಸುಖಭೋಗ ಅಂದ್ರೆ ಏನು ಅಲ್ವಾ? ಯಾವುದೇ ನೋವಾಗದೆ, ಯಾವುದೇ ಕಷ್ಟವಾಗದೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ಬೇಕು ಅಲ್ವಾ? ನಮ್ ಪ್ರತಿಫಲಕ್ಕೆ ತಕ್ಕ ಪ್ರತಿಫಲ ಸಿಕ್ಕೊಂಡು ನಮ್ಗೆ ಒಳ್ಳೆ ಹೆಸರು, ಒಳ್ಳೆ ವ್ಯಕ್ತಿ ಅಂತ ಆ ರೀತಿ ಜೀವನ ಮಾಡಕ್ಕೆ ನಾವು ಕರೆಯಲ್ಪಡ್ಲಿಲ್ಲ. ಫಸ್ಟ್ ಆಫ್ ಆಲ್ ಅದೆಲ್ಲ ಲೋಕದಲ್ಲಿ ಬೇರೆ ವ್ಯಕ್ತಿಗಳಿದ್ದಾರೆ. ನಾವು ಕರೆಯಲ್ಪಟ್ಟಿದ್ದು, ನಾವೆಲ್ಲರೂ ಕರೆಯಲ್ಪಟ್ಟಿದ್ದು ಒಳ್ಳೆಯದನ್ನು ಮಾಡಿ ಕೆಟ್ಟದನ್ನ ಅನುಭವಿಸುವುದಕ್ಕೆ. ಇದು ಇಂಥ ಗುಣಗಳನ್ನ ಬೆಳೆಸೋದಿಕ್ಕೆ ದೇವರ ಸನ್ನಿಧಿಯಲ್ಲಿ ಹೋಗೋಣ, ದೇವರ ಹತ್ರ ಬಿನಹ ಮಾಡೋಣ. ದೇವ್ರೆ, ನನಗೆ ಇಂಥ ಗುಣಗಳನ್ನ ಬೆಳೆಸಿ. ಬೇಸರಗೊಂಡ್ಬಿಡ್ತೀನಿ, ಟಕ್ಕಂತ ಬೇಸರ ಬಂದ್ಬಿಡುತ್ತೆ ಅಲ್ವಾ? ಯಾಕೆ ಬೇಕು ಈ ಸುವಾರ್ತೆ ಸೇವೆ? ನನಗೆ ಯಾಕೆ ಬೇಕು ಇವ್ರಿಗೆಲ್ಲ ಸಬ್ಜೆಕ್ಟ್ ಮಾತಾಡ್ಕೊಂಡು ಎಲ್ಲ ಬಿಟ್ಟು ಹೋಗ್ಬಿಡೋಣ ದೇವ್ರೆ? ಆ ರೀತಿ ಆಗ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ನನಗೆ ಬೇಸರ ತೆಗ್ದಾಕಿ ದೇವ್ರೆ, ನಿಮಗೋಸ್ಕರ ನಿರಂತರವಾಗಿ ಒಳ್ಳೆ ಕೆಲಸ ಮಾಡ್ಬೇಕು, ಸಾಯೋವರೆಗೂ ಮಾಡ್ಬೇಕು ಅಲ್ವಾ? ನೀವೇನ್ ಕೊಡ್ತಾ ಇದ್ರೋ ಆ ಪ್ರಭಾವಮಾನ ನಿರ್ಲಯತ್ವನ್ನ ಹೊಂದ್ಕೊಬೇಕು. ಇಲ್ಲಿ ನೋಡ್ರಿ, ಕೊನೆಯದಾಗಿ ಇಷ್ಟನ್ನೆಲ್ಲ ಬರೆದ್ಬಿಟ್ಟು ಇಲ್ಲೊಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಯಾರು ಪ್ರಭಾವಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ಏನ್ ಕೊಡ್ತಾರಂತೆ? ಏನ್ ಕೊಡ್ತಾರಂತೆ? ವಾಕ್ಯ ಏನಿದೆ? ಜೀವವನ್ನು ನಿತ್ಯ ಜೀವ. ಯಾರು ಕೊಡೋದು ನಿತ್ಯ ಜೀವ? ನೋಡ್ರಿ, ನಿತ್ಯ ಜೀವ ಅಂತ ಬಂದಿದೆ ಇಲ್ಲಿ. ಕೃಷ್ಣನ ಪ್ರೀತಿ ಸರೋಸರೇ, ನಿತ್ಯ ಜೀವ ಅಂದ್ರೆ ಪುನರ್ತನದಲ್ಲಿ 2 ವಿಧವಾದ ಜೀವ ಇದೆಯಲ್ಲ, 2 ರೀತಿಯ ಜೀವ ಇದೆ. ಯಾವ ಯಾವ ಜೀವ ಇದೆ ಹೇಳಿ ಪುನರ್ತನದಲ್ಲಿ? ಎಸ್, ಅಮರತ್ವ. ಗುಡ್. ಅಮರತ್ವ ಮತ್ತೆ ನಿತ್ಯ ಜೀವ. ನೀವು ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇದ್ರು ಹೋದ್ರಿ? ಇದೆಯಾ ಯಾರ ಹತ್ರ ಇದ್ರು ಇಂಗ್ಲಿಷ್ ಬೈಬಲ್? ಓಕೆ, ಇಲ್ಲಿ ಬರೀ ಕ್ರಿಸ್ತನ ಪ್ರೀತಿ ಸರಸ್ವರ ಇದೆ. ಇಲ್ಲಿ ಏನಪ್ಪಾ ಅಂದ್ರೆ ನಮಗೆ ಸಿಗ್ತಿರುವಂತ ಒಂದು ನಿತ್ಯ ಜೀವ ಏನಪ್ಪಾ ಅಂದ್ರೆ ಇಮ್ಮಾರ್ಟಾಲಿಟಿ ಅಲ್ವಾ? ನೋಡ್ರಿ, ಭೂಮಿಯಲ್ಲಿ ಸಿಕ್ಕಿರುವಂತ ಮನುಷ್ಯರಿಗಿರುವಂತ ನಿತ್ಯ ಜೀವಕ್ಕೂ ಇಮ್ಮಾರ್ಟಾಲಿಟಿಗೆ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ಮನುಷ್ಯರಿಗೆ ಸಿಗುವಂತ ಲೈಫ್, ದೂತರಿಗೆ ಇರುವಂತ ಲೈಫ್, ಪ್ರತಿಯೊಬ್ಬರಿಗೂ ಇರುವಂತ ಲೈಫ್ ಯಾವ ಲೈಫ್ ಗೊತ್ತಾ? ಎಲ್ರಿಗೂ ಇರುವಂತ ಲೈಫ್ ನಿತ್ಯ ಜೀವ. ಅಂದ್ರೆ ಊಟ ಮಾಡಿ ಯಾವ್ದಾದ್ರು ಒಂದು ಆಹಾರವನ್ನ ಅವಲಂಬಿತವಾಗಿ ಅವ್ರು ಬದುಕ್ಬೇಕು. ಅದಿಲ್ದೆ ಅವ್ರ ಕೈಲಿ ಏನ್ ಮಾಡಕ್ಕಾಗಲ್ಲ, ಬದುಕಕ್ಕಾಗಲ್ಲ. ಇದೇ ಅವ್ರಿಗೆ ಕೊಡಲ್ಪಟ್ಟಿರುವಂತ ಒಂದು ಜೀವ. ಬಟ್ ಸಭೆಗೆ ಕೊಡಲ್ಪಟ್ಟಿರುವಂತ ಜೀವ ಯಾವ ಜೀವ? ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ. ಯಾರ ಮೇಲೂ ಡಿಪೆಂಡ್ ಆಗದೆ ಇರುವಂತ ಒಂದು ಜೀವನ ಏನ್ ಮಾಡ್ತಾರೆ? ದೇವ್ರು ಕೊಡ್ತಾ ಇದಾರೆ. ಅಂದ್ರೆ ಆಹಾರದ ಮೇಲೆ, ಗಾಳಿ ಮೇಲೆ. ನಮ್ಗೆ ಗೊತ್ತಿಲ್ಲ, ಸಬ್ಜೆಕ್ಟ್ ಎಲ್ಲ ಕೇಳಿದ್ವಿ ನಾವು, ಇದು ನಮ್ಗೆ ಹೊಸದಲ್ಲ. ಬಟ್ ಇದ್ರೂ ಕೂಡ ಮತ್ತೆ ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದೀನಿ. ಅಮರತ್ವದ ಬಗ್ಗೆ, ಒಂದು ವಿಶೇಷತೆ ಬಗ್ಗೆ ಗಮನಕ್ಕೆ ತರ್ತಾ ಇದೀನಿ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಒಂದು ಜೀವನ ದೇವ್ರು ಕೊಟ್ಟಿರ್ತಾರೆ ಅಲ್ವಾ? ಆ ಜೀವನ ಪಡ್ಕೊಳ್ಬೇಕಂತ ಏನ್ ಮಾಡ್ತಾರೆ? ಆ ನಿತ್ಯ ಜೀವ ಬಗ್ಗೆ ಮಾತಾಡ್ತಿರೋದು. ನಿತ್ಯ ಜೀವ ಅಂದ ತಕ್ಷಣ ಆದಾಮ್ ಕಲ್ಕೊಂಡಿದ್ದ ಜೀವ ಬಗ್ಗೆ ತಿಳ್ಕೊಂಬರ್ರಿ. ನಿಜಾನ್ ಗೊತ್ತಾ ಕ್ರಿಸ್ತನ ಪ್ರೀತಿ ಸೋರಿರೆ, ಇವತ್ತು ಯಾರಿಗೂ ಎಲ್ರಿಗೂ ದೇವ್ರು ಏನ್ ಮಾಡಿದಾರೆ? ನಿತ್ಯ ಜೀವ ಕೊಡ್ತಾರೆ ಹೊರತು ಸಭೆಗೆ ಮಾತ್ರ ಏನ್ ಮಾಡ್ತಾರೆ? ಅಮರತ್ವ ಜೀವ ಕೊಡ್ತಾರೆ. ದೂತ್ರಿಗೂ ನಿತ್ಯ ಜೀವ ಇಲ್ಲ, ಅಮರತ್ವ ಜೀವ ಇಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತು. ಕರೆಕ್ಟಾ? ದೂತ್ರಿಗೂ ಅಮರತ್ವ ಇದೆಯಾ? ದೂತ್ರಿಗೆ ಇಲ್ಲ. ಕರೆಕ್ಟಾ? ಅಂದ್ರೆ ದೂತರು ಇಲ್ಲಿವರೆಗೆ ಜೀವಿಸ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನಾದ್ರು ಊಟ ಬೇಕ್ತಾನೆ, ಏನಾದ್ರು ದೇವ್ರು ಊಟ ವ್ಯವಸ್ಥೆ ಮಾಡಿರ್ತಾ ಇರ್ತಾನೆ, ಸ್ಪಿರಿಚುವಲ್ ಫುಡ್. ಕರೆಕ್ಟಾ? ಹೌದು. ಹೇಗೆ ಆಕ್ಸಿಜನ್ ಒಂದು ನಮ್ಮ ಪ್ರಾಣವಾಯು, ನಮ್ಮ ಆಕ್ಸಿಜನ್ ತಗೊಂಡ್ರೆ ಮಾತ್ರ ನಾವು ಜೀವಂತವಾಗಿರ್ತೀವೋ, ಹಾಗೆ ಸ್ಪಿರಿಚುವಲ್ ಬೀಯಿಂಗ್ ಏನಾಗಿದೆ? ಸ್ಪಿರಿಚುವಲ್ ಫುಡ್ ದೇವ್ರು ಇಟ್ಟಿರ್ತಾರ, ಅವ್ರು ಅದನ್ನ ಡಿಪೆಂಡ್ ಆಗಿರ್ತಾರೆ. ಈ ದೂತ್ರಿಗಿದ್ರೆ, ಪಾಪ ಮಾಡಿದ ದೂತ್ರಿಗೆ ಇರುತ್ತೆ ತಾನೆ. ಈ ಪಾಪ ಮಾಡಿದ ದೂತ್ರಿಗಿದ್ರೆ ಸೈತಾನಿಗೂ ಇರುತ್ತೆ ತಾನೆ. ಸೈತಾನಿಗೂ ದೇವ್ರು ಏನಾದ್ರೂ ಒಂದು ಆಹಾರದ ಸೋರ್ಸ್ ಇಟ್ಟಿರ್ಬೇಕು ತಾನೆ. ಅದು ಇಟ್ಟಿದ್ರೆ ತಾನೆ ಅವ್ನು ಜೀವಂತವಾಗಿರಕ್ಕಾಗುತ್ತೆ. ಯೋಚನೆ ಮಾಡ್ರಿ, ಸೈತಾನ್ ಪಾಪ ಮಾಡದಂತ ಊಟ ಕೊಡದೆ ಬಿಟ್ಬಿಟ್ರ, ಅವ್ನ್ ಸೋರ್ಸ್ನ ತೆಗ್ದಾಕ್ಬಿಟ್ರ,
ಅವನು ಇದುವರೆಗೂ ಜೀವಂತವಾಗಿದ್ದಾನೆ ಅಂದ್ರೆ ಏನರ್ಥ? ದೇವ್ರಿಟ್ಟಿರುವಂತ ಯಾವುದೋ ಸೋರ್ಸ್ ನ ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅಂತಾನೆ ಅರ್ಥ. ಕರೆಕ್ಟ್ ಅಲ್ವಾ? ಆದ್ರೆ ಯೋಚನೆ ಮಾಡ್ರಿ, ದೇವ್ರು ನೋಡಿ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ನಿತ್ಯ ಜೀವ ಅಷ್ಟೇ, ಅಮರತ್ವ ಅಲ್ಲ ಅಲ್ವಾ? ಆದ್ರೆ ದೇವ್ರ ಮಕ್ಳಿಗೆ ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ, ನಾವು ಬೇಸರಗೊಳ್ದೆ ಈ ಒಂದು ಒಳ್ಳೆ ಕಾರ್ಯಗಳು ಮಾಡೋದ್ರಿಂದ ನಮ್ಗೆ ಅಮರತ್ವ ಇಲ್ಲ, ಜೀವ ಕೊಡ್ತಾರೆ. ಹಾಗಾಗಿ ಎಷ್ಟು ವರ್ಷ ಬದುಕ್ತಿವಿ ಭೂಮಿಯಲ್ಲಿ? 100 ವರ್ಷ. 100 ವರ್ಷ ಬದುಕ್ಬೇಕಂತ ಯಾರಿಗಾದ್ರೂ ಆಸೆ ಇದೆಯಾ ಭೂಮಿಯಲ್ಲಿ? ಖಂಡಿತ ನೀವು ಆಸೆ ಪಟ್ರು ಬದುಕಕ್ಕಾಗಲ್ಲ ಅಂತ ನಿಮ್ಮೆಲ್ರಿಗೂ ಗೊತ್ತು. ಕರೆಕ್ಟಾ? ಈಗಿನ ಕಾಲವನ್ನ ಕಂಪೇರ್ ಮಾಡಿದ್ರೆ ಸಾಧ್ಯತೆನೇ ಇಲ್ಲ. ಹಲವಾರು ರೋಗಗಳು ನಮ್ಮ ಸುತ್ತಲೂ ಕಾಯ್ತಾ ಇದೆ. ಆದಷ್ಟು ಬೇಗ ನಮ್ಮನ್ನ ಇಲ್ಲಿಂದ ಖಾಲಿ ಮಾಡಕ್ಕೆ. ಕರೆಕ್ಟ್ ಅಲ್ವಾ? ಆ ರೀತಿ ದೇವ್ರ ಮಕ್ಳು ಏನ್ ಮಾಡ್ತಾ ಇದೀವಿ ನಾವು ಇವತ್ತಿದೀವಿ. ಯಾವುದೇ ರೀತಿಯಲ್ಲಿ ನಾವ್ ಏನ್ ಮಾಡ್ಬೇಕು? ನಮ್ಮ ಓಟವನ್ನ ಮುಗಿಸ್ಬೇಕು ಅಂತ ಭಾವನೆ ನಮ್ಮಲ್ಲಿ ಇರ್ಬೇಕು. ಒಂದಲ್ಲ ಒಂದ್ ದಿನ ನಾವು ನಿರಂತರವಾಗಿ ಬೇಸರಗೊಳ್ಳದೆ ಓಡಿ ಮುಗಿಸ್ಬೇಕಂತಿರ್ಬೇಕು. ಈ ಲೋಕದ ಜನರಂತೆ ಇರಬಾರ್ದು. ಲೋಕದ ಜನರು ಹೆಂಗಿದಾರೆ ಗೊತ್ತಾ? ಲಾಸ್ಟ್ ಟೈಮ್ ಅಲ್ಲಿ ಒಬ್ಬರು ಮಾತಾಡ್ತಾ ಇದ್ರೆ, ಅವರಿಗೆ ಲೋಕದ ಜನರಿಗೆ ಈ ನಿತ್ಯ ಜೀವ, ಅಮರತ್ವ ಯಾವುದೇ ನಂಬಿಕೆ ಇಲ್ಲ. ಹೆಸರು ಕ್ರೈಸ್ತರಿಗೂ ನಂಬಿಕೆ ಇಲ್ಲ ಅವ್ರಿಗೆ. ಕರೆಕ್ಟ್ ಅಲ್ವಾ? ಈ ಪ್ರಪಂಚದಲ್ಲಿ ಒಳ್ಳೆ ಹೆಸರು, ಒಳ್ಳೆ ಆಶೀರ್ವಾದ ಪಡ್ಕೊಬೇಕು ಅಷ್ಟೇ ಅವ್ರು ಬೇಕಾಗಿರೋದು. ಹೆಂಗಪ್ಪ ಹೇಳ್ಬೋದು ಅಂದ್ರೆ, ಒಂದ್ ವ್ಯಕ್ತಿ ಹೇಳ್ತಾ ಇದ್ರೆ, ನಾನು ಹಿಂಗ್ ಹೋಗ್ತಾ ಇದ್ದೆ, ಒಂದು ಬಸ್ ಬಂತು, ಸ್ವಲ್ಪ ಮಿಸ್ ಆಗ್ಬಿಟ್ಟೆ, ಇಲ್ಲ ಅಂದ್ರೆ ಕ್ಷಣ ಮಾತ್ರದಲ್ಲಿ ಪರಲೋಕಕ್ಕೆ ಹೋಗ್ಬಿಡ್ತಿದ್ದೆ ಅಂತ ಹೇಳ್ತಿದ್ರು. ಅಂದ್ರೆ ಯೋಚನೆ ಮಾಡ್ರಿ, ಪರಲೋಕಕ್ಕೆ ಹೋಗೋದು ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ಹಂಗಾದ್ರೆ ಕ್ಷಣ ಮಾತ್ರ ಪರಲೋಕಕ್ಕೆ ಹೋಗ್ಬಿಡ್ತಿದ್ದೆ ಅಂದ್ರೆ ಏನರ್ಥ? ಪರಲೋಕ ಒಳ್ಳೇದಾಯ್ತು, ನಾನು ಹೋಗ್ಲಿಲ್ಲ ಪರಲೋಕಕ್ಕೆ, ಭೂಮಿಯಲ್ಲೇ ಇರ್ತೀನಿ ಅನ್ಬಿಟ್ಟು. ಅಂದ್ರೆ ದೇವ್ರ ಮಕ್ಳು ಯೋಚನೆ ಮಾಡ್ರಿ, ನಾವು ಆ ನಿತ್ಯ ಜೀವನ ಪಡ್ಕೊಳಕ್ಕೆ ಯಾವಾಗಪ್ಪ ನಮ್ಗೆ ಈ ಲೈಫ್ ಹೋಗಿ ಆ ನಿರ್ಲಯತ್ವ, ಅಮರತ್ವ ನಮ್ಗೆ ಸಿಗುತ್ತೆ ಅಂತ ಕಾಯ್ತಾ ಇರುವಂತ ಗುಣಗಳನ್ನ ಬೆಳೆಸ್ಕೊಬೇಕು. ಆ ಗುಣಗಳನ್ನ ಬೆಳೆಸ್ಕೋಬೇಕಂದ್ರೆ ಬೇಸರಗೊಳ್ಬೇಡಿ, ಬೇಸರ ಆಗದೆ ಇರಿ. ಯಾಕಂದ್ರೆ ಈ ಸತ್ಯ ಇನ್ನೂ ಕೆಲವೊಂದು ವಿಷಯಗಳನ್ನ ಅಡಕವಾಗಿದೆ, ಇದರಲ್ಲಿ ತುಂಬಾ ಪಾಠಗಳಿದೆ. ಬರುವಂತ ದಿನಗಳು ಏನ್ ಮಾಡೋಣ, ಇದ್ರ ಬಗ್ಗೆ ನಾವು ಇನ್ನೂ ಕೂಡ ಡೀಪ್ ಆಗಿ ಸ್ಟಡಿ ಮಾಡೋಣ. ತುಂಬಾ ವಿಷಯ ಇದ್ರಲ್ಲಿ ಅಡಕವಾಗಿದೆ. ಈ ಮೇಲ್ನೋಟಕ್ಕೆ ಕೆಲವೊಂದು ವಿಷಯವನ್ನ ನೋಡಿದ್ವಿ. ಮುಂದಿನ ವಾರದಲ್ಲಿ ದೇವ್ರ ಚಿತ್ತವಾದ್ರೆ ಇದರ ಮುಖ್ಯವಾದ ಉಳಿದ ಭಾಗವನ್ನ ಏನ್ ಮಾಡೋಣ ನೋಡಕ್ಕೆ ದೇವ್ರು ನಮ್ಗೆ ಕೃಪೆಯನ್ನ ಕೊಡ್ಲಿ. ಸೊ ದೇವ್ರ ಈ ಪಾಠವನ್ನ ಆಶೀರ್ವದಿಸಲಿ. ಪ್ರೀತಿಯ ಸರಸ್ವರಿಯರೇ, ಕಾಲಾಂತರದಿಂದ ನಾನು ಈ ಪಾಠವನ್ನ ಮುಗಿಸಿ ಬೇರೊಂದು ಮೀಟಿಂಗ್ ಹೋಗ್ಬೇಕಾಗಿದೆ. ಅದನ್ನ ದಯವಿಟ್ಟು ಕ್ಷಮಿಸಿ.